ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಪಿತೂರಿ ನಡೀತಾ ಇರೋದು, ಷಡ್ಯಂತ್ರ ಆಗ್ತಾ ಇರೋದು, ಆ ಷಡ್ಯಂತ್ರದ ಹಿಂದೆ ಒಂದು ಬುರುಡೆ ಗ್ಯಾಂಗ್ ಇರೋದು, ಆ ಬುರುಡೆ ಗ್ಯಾಂಗ್ಗೆ ದೆಹಲಿಯಲ್ಲಿ ಕೂತ್ಕೊಂಡು ಒಬ್ಬ ಮಾರ್ಗದರ್ಶನ ಮಾಡೋದು, ಇವರ ಎಲ್ಲರ ಉದ್ದೇಶ ಎಕ್ಸ್ಪೋಸ್ ಆಗಿದೆ. ಈ ಬುರುಡೆ ಗ್ಯಾಂಗ್ ಎಕ್ಸ್ಪೋಸ್ ಆಗಿದೆ. ಅದರಲ್ಲೂ ಈ ಯೂಟ್ಯೂಬರ್ ದೂತ ಸಮೀರ ತಾನು ಏನು AI ವಿಡಿಯೋ ಮೂಲಕ ಧರ್ಮಸ್ಥಳದ ವಿರುದ್ಧ ಹಲವು ಆರೋಪಗಳನ್ನ ಮಾಡಿದ್ದ, ಯಾವುದೇ ರೀತಿಯ ಸಾಕ್ಷಿಗಳಿಲ್ಲದೆ, ಯಾವುದೇ ರೀತಿಯ ದಾಖಲೆ ಇಲ್ಲದೆ ಈತ ಪುಂಖಾನುಪುಂಖವಾಗಿ ಹಲವು ಕಥೆಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದ. ಈತ ಮಾಡಿದಂತಹ ಆರೋಪಗಳು, ಈತ ಹೇಳಿದಂತಹ ಕಥೆಗಳು ಸತ್ಯವೋ ಅಥವಾ ಸುಳ್ಳೋ, ಈತನ ಹತ್ರ ಏನಾದರೂ ದಾಖಲೆ ಇದ್ದರೆ ಬಾಪ ಬಂದು ಕೊಡಪ್ಪ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದರೂ ಕೂಡ ಈತ ಗಾಯವಾಗಿದ್ದ. ಈತ ಲಾಪತ, ಅಡ್ರೆಸ್ಗೆ ಇರಲಿಲ್ಲ. ಫೈನಲಿ ಇವತ್ತು ದಿಢೀರ್ ಅಂತ ಹೇಳಿ ಸ್ಟೇಷನ್ನ ಎದುರುಗಡೆ ಪ್ರತ್ಯಕ್ಷ ಆದ. ಅದಕ್ಕೂ ಒಂದು ಕಾರಣ ಇದೆ ವೀಕ್ಷಕರೇ. ಷರತ್ತುಬದ್ಧ ಜಾಮೀನನ್ನು ನೀಡಿತ್ತಲ್ಲ ಕೋರ್ಟ್, ಅದರಲ್ಲಿ ಒಂದು ಷರತ್ತು ಏನಾಗಿತ್ತು ಅಂತಂದ್ರೆ, ಪೊಲೀಸರು ಕರೆದಾಗಲಿಲ್ಲ ವಿಚಾರಣೆಗೆ ಬರಬೇಕು, ತನಿಖೆಗೆ ಸಹಕರಿಸಬೇಕು, ಇಲ್ಲ ಅಂತಂದ್ರೆ ಜಾಮೀನು ಕ್ಯಾನ್ಸಲ್, ಅಂದರ್ ಜಾನೇಕ ಅಂತ ಹೇಳಿದ್ರು. ಅದಕ್ಕೋಸ್ಕರ ಓಡೋಡಿ ಬಂದ ಸಮೀರ್ ಇವತ್ತು ಹಲವು ವಿಚಾರಗಳನ್ನ ಹೇಳಿದಾನೆ. ಅದನ್ನ ಮಿಸ್ ಮಾಡದೆ ನೀವು ನೋಡಲೇಬೇಕು ವೀಕ್ಷಕರೇ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಧರ್ಮಸ್ಥಳ ವಿರುದ್ಧ ನಿರಂತರ ಪಿತೂರಿ, ಸತತ 5 ಗಂಟೆ ಕಾಲ ಸಮೀರ್ನ ಎನ್ಕ್ವೈರಿ ನಿಧಾನವಾಗಿ ಬಯಲಾಗ್ತಾ ಇದೆ. ದೂತನ ದಳ್ಳೂರಿ. ಸಂದರ್ಶನ ಕೊಟ್ಟು ಸಿಕ್ಕಿಬಿದ್ದ ಚಿನ್ನಯ್ಯ, 3 ಪ್ರಶ್ನೆ ಕೇಳಿ ಲಾಕ್ ಮಾಡಿದ ಖಾಕಿ ಪಾಳೆಯ. ಬುರುಡೆ ಗ್ಯಾಂಗ್ಗೆ ಕಾಡ್ತಿದೆ SIT ಭಯ. ಬುರುಡೆ ಗ್ಯಾಂಗ್ ವಿರುದ್ಧ ಭಕ್ತರ ಸಂಘರ್ಷ, ಕೊನೆಗೂ ಕ್ಷೇತ್ರಕ್ಕೆ ಅಂಟಿದ್ದ ಕಳಂಕ ನಾಶ. ಮುಲ್ಲಾ ಸಮೀರ್ ಬಾಯ್ಮೌತ್ ಅಂತ ಸುಲಿಬೆಲೆ ಆಕ್ರೋಶ. ಧರ್ಮಸ್ಥಳದ ವಿರುದ್ಧ ಮಹಾ ಷಡ್ಯಂತ್ರ, ಸತ್ಯ ಬಯಲು ಮಾಡಿದ್ದೇ ನಾವು ಅಂತಿದೆ ಕಾಂಗ್ರೆಸ್ ಸರ್ಕಾರ. ಬರೀ ಬುರುಡೆ ಅಂತ ಬಿಜೆಪಿ ಪ್ರಹಾರ. ಕರ್ನಾಟಕದಲ್ಲಿ ಅಕ್ಷರಶಃ ಅಬ್ಬರಿಸಿದ ವರುಣ, ಹಲವೆಡೆ ಸೇತುವೆ ಮುಳುಗಿ ಸವಾರರು ಹೈರಾಣ. ಉತ್ತರ ಭಾರತದಲ್ಲೂ ಮಳೆ ರೌದ್ರ ನರ್ತನ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ ವೀಕ್ಷಕರೇ. ನಾನು ಪಾತ್ರಧಾರಿ ಮಾತ್ರ, ಸೂತ್ರಧಾರಿಗಳು ಬೇರೆಯೇ ಇದ್ದಾರೆ ಅಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಾಯ್ ಬಿಟ್ಟಿದ್ದು ನಿಮಗೆಲ್ಲ ಗೊತ್ತಿರೋ ವಿಚಾರವೇ. ಇದೇ ಕಾರಣಕ್ಕೆ ಬುರುಡೆ ಗ್ಯಾಂಗ್ಗೆ ಸಂಕಷ್ಟ ಕಾದಿದೆ. ಆ ಗ್ಯಾಂಗ್ನಲ್ಲಿ ಯಾರ್ಯಾರು ಇದ್ದಾರೆ ಬನ್ನಿ ನೋಡೋಣ. ಇವನು ಪಾತ್ರಧಾರ, ಸೂತ್ರಧಾರರಿಗೆ ಕಾದಿದೆ ಮಾರಿ ಹಬ್ಬ. ಚಿನ್ನಯ್ಯ ಬಾಯ್ ಬಿಟ್ಟ ಬುರುಡೆ ಗ್ಯಾಂಗ್ಗೆ ನೋಟಿಸ್. ಧರ್ಮಸ್ಥಳ ಪ್ರಕರಣದಲ್ಲಿ ಆರೋಪ ಮಾಡಿದ ದೂರುದಾರರನ್ನ ಬಂಧಿಸಲಾಗಿದ್ದು, ಈ ಕೇಸ್ ಈಗ ಬಿಗ್ ಟ್ವಿಸ್ಟ್ ಪಡೆದುಕೊಂಡಿದೆ. ಸುದೀರ್ಘ ತನಿಖೆ ನಡೆಸಿದ SIT ದೂರುದಾರನ ಅಸಲಿ ಮುಖವಾಡವನ್ನ ಕಳಚಿಬಿಟ್ಟಿದೆ. ತನಿಖೆ ವೇಳೆ ಇಲ್ಲಿ ನಾನು ಪಾತ್ರಧಾರಿ ಮಾತ್ರ, ಸೂತ್ರಧಾರಿಗಳು ಬೇರೆಯೇ ಇದ್ದಾರೆ ಎಂದು ಮಾಸ್ಕ್ ಮ್ಯಾನ್ CN ಚಿನ್ನಯ್ಯ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾನೆ. ಬುರುಡೆ ಬಿಟ್ಟ ಗ್ಯಾಂಗ್ಗೆ ಸಂಕಷ್ಟ. ಚಿನ್ನಯ್ಯ ಅಲಿಯಾಸ್ ಚನ್ನ ಬಾಯ್ಬಿಟ್ಟ ಹೆಸರಿನ ವ್ಯಕ್ತಿಗಳ ವಿರುದ್ಧ SIT ತನಿಖಾಸ್ತ್ರ ಪ್ರಯೋಗಿಸುವ ಸಾಧ್ಯತೆ ದಟ್ಟವಾಗಿದೆ. ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟವರಿಂದ ಹಿಡಿದು ಷಡ್ಯಂತ್ರ ರೂಪಿಸಿದ ಒಬ್ಬೊಬ್ಬರನ್ನು ಬಿಡದೆ SIT ತನಿಖೆ ಚುರುಕು ಮುಟ್ಟಿಸಲಿದೆ. ಹಿಂದಿನಿಂದ SIT ಪೊಲೀಸ್ ಸ್ಟೈಲ್ನಲ್ಲೇ ತನಿಖೆ ಆರಂಭಿಸಿದೆ. ಚಿನ್ನಯ್ಯ ಬಾಯ್ಬಿಟ್ಟ ಹೆಸರಿನ ವ್ಯಕ್ತಿಗಳಿಗೆ ಆರಂಭಿಕ ಹಂತದಲ್ಲಿ ನೋಟಿಸ್ ನೀಡಲಾಗುತ್ತಿದೆ.
ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಸೇರಿ ಹಲವರಿಗೆ ನೋಟಿಸ್ ಬರ್ತಿದೆ. ಆರೋಪಿ ಚಿನ್ನಯ್ಯನ ಬಿಎನ್ಎಸ್ 183 ಹೇಳಿಕೆ ಸೋಮವಾರ ದಾಖಲಾಗುವ ಸಾಧ್ಯತೆ ಇದೆ. ಟ್ರಯಲ್ ನ್ಯಾಯಾಧೀಶರ ಎದುರು ಹೇಳಿಕೆ ದಾಖಲಿಸಲು ಸಾಧ್ಯವಿಲ್ಲ. ಹೀಗಾಗಿ ಸೋಮವಾರ ಪ್ರಧಾನ ನ್ಯಾಯಾಧೀಶರ ಎದುರು ಹೇಳಿಕೆ ದಾಖಲಿಸುವ ಸಾಧ್ಯತೆ ಇದೆ. ಅದಕ್ಕೂ ಮುನ್ನ ಆತನ ವಿಚಾರಣಾಧಿ ಹೇಳಿಕೆ ಆಧಾರದಲ್ಲಿ ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ಶಾಕ್ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಚಿನ್ನಯ್ಯನ ಮೇಲೆ ಎಸ್ಐಟಿ ಅನುಮಾನ ಮೂಡೋದಕ್ಕೆ ಹಲವು ಕಾರಣಗಳಿವೆ. ಮಾತಾಡಿದ್ದಕ್ಕೆ ಅರೆಸ್ಟ್ ಮಾಡಿರುವಂತದ್ದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ ಕೇಳಿ. ಚಿನ್ನಯ್ಯನ ಮೇಲೆ ಎಸ್ಐಟಿ ಅನುಮಾನಕ್ಕೆ ಪ್ರಮುಖವಾಗಿ ಒಂದು 3 ಕಾರಣಗಳಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ, ಮಿಸ್ ಮಾಡದೆ ನೋಡ್ತಾ ಇರಿ. 3 ಕಾರಣಗಳಿಗೆ ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ ಅವರಿಗೆ ಅನುಮಾನ ಬರುತ್ತೆ. ಪ್ರಣವ್ ಮೊಹಾಂತಿ ಅವರು ಈ ಎಸ್ಐಟಿಯ ಮುಖ್ಯಸ್ಥರು. ಅವರಿಗೆ 3 ವಿಚಾರಗಳಲ್ಲಿ 3 ಕಾರಣಗಳಿಗೆ ಅನುಮಾನ ಮೂಡುತ್ತೆ. ಏನು ಆ ಕಾರಣಗಳು? ನಂಬರ್ 1, ರಾಷ್ಟ್ರೀಯ ಮಾಧ್ಯಮಕ್ಕೆ ಹೇಳಿಕೆ ನೀಡಿ ತಗಲಾಕೊಂಡ ಅನ್ನುವಂಥದ್ದು. ಆತ ರಾಷ್ಟ್ರೀಯ ಮಾಧ್ಯಮಗಳಿಗೆ ಸಂದರ್ಶನವನ್ನ ಕೊಟ್ಟ. ತಾವೆಲ್ಲರೂ ಕೂಡ ಆ ಸಂದರ್ಶನವನ್ನ ನೋಡಿದ್ದೀರಿ. ಹೆಸರು ಹೇಳಬೇಡ ಅಂತ ಹೇಳಿದ್ರು ಕೂಡ ತಾನಸಿ, ರಾಜು, ನಾನು ಹಂಗೆ ಹಿಂಗೆ ಎಲ್ಲ ಹೇಳ್ತಾ ಹೋದ ಆತ. ಅಲ್ಲಿ ಪಕ್ಕದಲ್ಲಿ ಒಬ್ರು ಕೂತಿದ್ರು, ಹಂಗೆ 4-5 ಮಂದಿ ಇದ್ದಾರಂತ ಹೇಳು, ಹೆಸರು ಹೇಳಕ್ ಹೋಗ್ಬೇಡ ಅಂತ ಹೇಳಿ ಇದೇ ಆಕ್ಸೆಂಟ್ ಅಲ್ಲಿ ಹೇಳಿದ್ರು. ಅವಾಗ ಎಲ್ಲರಿಗೂ ಗೊತ್ತಾಗ್ಬಿಡ್ತು ಈ ಬುರುಡೆ ಗ್ಯಾಂಗ್ ನ ಹಿಂದೆ ಇರುವಂತ ಆ ಬುರುಡೆ ಯಾವುದು, ಈ ಮಾಸ್ಕ್ ಮ್ಯಾನ್ ನ ಹಿಂದೆ ಇರುವಂತ ಆ ಮನುಷ್ಯ ಯಾರು ಅಂತ ಹೇಳಿ. ಸೊ ನಂಬರ್ 1, ರಾಷ್ಟ್ರೀಯ ಮಾಧ್ಯಮಕ್ಕೆ ಹೇಳಿಕೆ ನೀಡಿ ಈತ ತಗಲಾಕೊಂಡ ಅನ್ನುವಂಥದ್ದು. ಧರ್ಮಸ್ಥಳದ ಬಗ್ಗೆ ರಾಷ್ಟ್ರೀಯ ಮಾಧ್ಯಮಕ್ಕೆ ಚಿನ್ನಯ್ಯ ಕೊಟ್ಟಿರುವಂತಹ ಹೇಳಿಕೆ ಅದು ದೇಶದಲ್ಲೇ ಭಾರಿ ಸುದ್ದಿಯಾಗಿದ್ದ ಕೊಲೆ ಪ್ರಕರಣ. ಕೊಲೆ ನಡೆದಾಗ ಶವ ಹೂಳೋದಕ್ಕೆ ನನಗೆ ಕಾಲ್ ಬಂದಿತ್ತು ಅಂತ ಈ ಚಿನ್ನಯ್ಯ ಹೇಳ್ತಾನೆ. ಕೊಲೆ ನಡೆದಾಗ ಅದನ್ನ ಹೂಳೋದಕ್ಕೆ ನನಗೆ ಕಾಲ್ ಬಂದಿತ್ತು, ನಾನವತ್ತು ಧರ್ಮಸ್ಥಳದಲ್ಲಿ ಇರಲಿಲ್ಲ. ನೋಡಿ, ಇದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ. ಈತ ಹೇಳೋದೇನಂತಂದ್ರೆ ನನಗೆ ಕಾಲ್ ಬಂದಿತ್ತು, ನಾನವತ್ತು ಧರ್ಮಸ್ಥಳದಲ್ಲಿ ಇರಲಿಲ್ಲ ಅಂತ ಈ ಚಿನ್ನಯ್ಯ ಹೇಳ್ತಾನೆ. ಇದೇ ವಿಚಾರವನ್ನ ಎಸ್ಐಟಿ ಪ್ರಶ್ನೆ ಮಾಡುತ್ತೆ. ಎಸ್ಐಟಿಯ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಇದೇ ವಿಚಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಅವತ್ತು ಹಾಗಿದ್ರೆ ಎಲ್ಲಿ ಹೋಗಿದ್ದಪ್ಪ ನೀನು, ಏನ್ ಮಾಡ್ತಾ ಇದ್ದೆ ಅಂತ ಮೊಹಾಂತಿ ಅವರು ಪ್ರಶ್ನೆ ಮಾಡ್ತಾರೆ. ಎಸ್ಐಟಿಯ ಪ್ರಣವ್ ಮೊಹಾಂತಿ ಅವರ ಪ್ರಶ್ನೆಗೆ ಚಿನ್ನಯ್ಯ ಗಲಿಬಿಲಿಯಾದ. ತಾನೇ ತೋಡಿದ ಹಳ್ಳಕ್ಕೆ ಬಿದ್ದಂತ ಕತೆ ಇದು. ಬುರುಡಾ ವಿಚಾರದಲ್ಲೂ ಕೂಡ ಅಷ್ಟೇ ಸ್ಪಷ್ಟ ಉತ್ತರವನ್ನ ಈ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ನೀಡಿಲ್ಲ. ಈ ಬುರುಡೇನಾಯಿತು ತಂದದ್ದು ಎಲ್ಲಿಂದ, ಅಗಿದಿದ್ದು ಯಾವಾಗ, ಈ ಪ್ರಶ್ನೆಗಳಿಗೆ ಗೊತ್ತಿಲ್ಲ ಸರ್ ಅಂತ ಉತ್ತರ ಕೊಡ್ತಾನೆ. ಈ ಬುರುಡೇನ ತಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಟೇಬಲ್ ಮೇಲೆ ಇಟ್ಟವನು ಇವನೇ ಅಲ್ವಾ? ಈ ರೀತಿ 100 ಬುರುಡೆಗಳನ್ನ ನಾನು ಹೂತಿಟ್ಟಿದ್ದೇನೆ ಸಾರ್ ಅಂತ ಹೇಳಿದವನು ಇವನೇ ಅಲ್ವಾ? ಹಾಗಿದ್ರೆ ಹೇಳಬೇಕಾಗಿತ್ತು ಏನ್ ಕಾರಣ ಅಂತ ಹೇಳಿ. ಈ ಬುರುಡೆ ಎಲ್ಲಿಂದ ತಂದೆ ಅಂತ ಹೇಳಬೇಕಾಗಿತ್ತು. ಆಗಿದ್ದು ಯಾವಾಗ, ಅದನ್ನ ಆಗಿಯೋದಕ್ಕೆ ಈತನಿಗೆ ಪರ್ಮಿಷನ್ ಕೊಟ್ಟಿದ್ಯಾರು? ಇವೆಲ್ಲ ಪ್ರಶ್ನೆಗಳಿಗೆ ಗಲಿಬಿಲಿಗೊಂಡಿದ್ದಾನೆ ಈ ಚಿನ್ನಯ್ಯ. ಅತ್ಯಾಚಾರ ಆದ ಶವ ಹುತ್ತಿದ್ದೇನೆ ಅಂತ ಈ ಚಿನ್ನಯ್ಯ ಹೇಳಿದ್ದ. ಅತ್ಯಾಚಾರವಾದ ಶವಗಳ ಬಗ್ಗೆಯೂ ಕೂಡ ಚಿನ್ನಯ್ಯ ಅಸ್ಪಷ್ಟವಾದಂತಹ ಉತ್ತರವನ್ನ ಕೊಟ್ಟ. 100 ಶವಗಳು, ಎಸ್ಪೆಷಲಿ ಆತ ನೀವು ಗಮನಿಸಿದ್ದರೆ ಆ ಸಂದರ್ಶನದಲ್ಲಿ 13ನೇ ಪಾಯಿಂಟ್ ಅಲ್ಲಿ 70-80 ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಈತ ಹೇಳಿದ್ನ. ಒಂದಾದ್ರೂ ಸಿಕ್ತಾ? ಒಂದು ಸಿಂಗಲ್ ಮೂಳೆ ಆದ್ರೂ ಸಿಕ್ತಾ ಅಲ್ಲಿ? ಆಯ್ತು, ಪ್ರವಾಹ ಬಂದು ಸಾಕಷ್ಟು ಮಣ್ಣು ಅಲ್ಲಿ ಸಂಗ್ರಹ ಆಗಿ ಭಾರಿ ಸಮಸ್ಯೆ ಆಗಿದೆ, ನಾನು ಹೂತಿಟ್ಟ ಜಾಗ ಮಾತ್ರ ಅಲ್ಲ ಅಕ್ಕಪಕ್ಕನೂ ಅಗೆದು ನೋಡಿ ಸಾರ್ ಅಂತ ಹೇಳ್ದ. ಅದಕ್ಕೆ 2 ಹಿಟಾಚಿಗಳನ್ನ ತರಿಸಿದ್ರು ಎಸ್ಐಟಿ ಅವರು. 30 ಅಡಿ ಆಳ, 18 ಅಡಿ ಅಗಲ, ಎಲ್ಲ ಕಡೆ ಅಗದಿದ್ದಾಯ್ತು. ಸಿಕ್ಕಿದ್ದೇನು? ಕೆಸರು ಮಿಶ್ರಿತ ಮಣ್ಣು ಬಿಟ್ಟರೆ ಬೇರೆ ಏನು ಸಿಗಲಿಲ್ಲ. ಇದಕ್ಕೆ ಚಿನ್ನಯ್ಯ ಕೊಟ್ಟ ಉತ್ತರ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಅಸ್ಪಷ್ಟವಾದಂತಹ ಉತ್ತರ. ಅದನ್ನು ಹೇಳ್ದ ಆತ, ಶವಗಳು ಸಿಗ್ತಾ ಇಲ್ಲ, ಅದು ನನಗೆ ಚಿಂತೆಯಾಗಿದೆ ಅಂತ ಹೇಳಿ. ಇನ್ನು ಬಾಕಿ ಹೇ ಪಿಕ್ಚರ್ ಅಭಿ. ಮುಂದಿನ ಸುದ್ದಿ, ಭೇಟಿಯಾಡೋದಕ್ಕೆ ಬಂದವರೇ ಭೇಟಿಯಾಗಿ ಹೋದ್ರು ಅಂತ ಗಾದೆ ಮಾತಿದೆ. ಆ ಮಾತಿನ ಹಾಗೆ ದೂರುದಾರನಾಗಿ ಬಂದವನೇ ಇಲ್ಲಿ ಆರೋಪಿಯಾಗಿದ್ದಾನೆ. ಅಸಲಿ ಆಟ ಈಗ ಶುರು ಅಂತ ಮಾಸ್ಕ್ ಮ್ಯಾನ್ ಮುಖವಾಡ. ನೋಡಿ, ಇಲ್ಲಿ ಆರೋಪ ಮಾಡಿದವನು ಆರೋಪಿಯಾಗಿದ್ದಾನೆ, ಕೊಲೆಯಾದವನೇ ಕೊಲೆಗಾರ
ಅಂತ ನಾವು ಹೇಳಬಹುದಲ್ವಾ? ಈ ಹಿಂದೆ ಒಂದು ಬಹಳ ಹಳೇ ಕತೆ ಮೈಸೂರಿನಲ್ಲಿ ಆದಂತದ್ದು, ಒಂದು ಹೆಡ್ಲೈನ್ ಬರುತ್ತೆ ಪೇಪರ್ನಲ್ಲಿ, ಕೊಲೆಯಾದವನೇ ಕೊಲೆಗಾರ ಅಂತ ಹೇಳಿ. ಇಲ್ಲಿ ಇದೇ ರೀತಿ ಆರೋಪ ಮಾಡೋದಕ್ಕೆ ಬಂದವನೇ ಆರೋಪಿಯಾಗಿದ್ದಾನೆ. ಮಜಾ ಇದೆ ಕತೆ ಇದು. ಈ ಮಾಸ್ಕ್ ಮ್ಯಾನ್ ನ ಮುಖವಾಡ ಕಳಿಸಿದ SIT ತನಿಖೆ ಇನ್ನೂ ಚುರುಕುಗೊಂಡಿದೆ. ಬನ್ನಿ ಒಂದು ಪ್ಯಾಕೇಜ್ ಇದೆ, ನೋಡ್ಕೊಂಬ. ಧರ್ಮಸ್ಥಳದಲ್ಲಿ ಕಳಚಿ ಬಿತ್ತು ಚಿನ್ನಯ್ಯನ ಮುಖವಾಡ. ಈಗ ಅಸಲಿ ಆಟ ಶುರು ಮಾಡಿದ SIT ತಂಡ. ನಾನು ಆಡಿದ್ದೇ ಆಟ, ನಾನು ಹೇಳಿದ್ದೇ ಸತ್ಯ ಅಂತ ಧರ್ಮಸ್ಥಳದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ ಕೊಡ್ತಿದ್ದ ಅನಾಮಿಕನಿಗೆ ಶನಿವಾರದಂದೇ ಶನಿ ಹೆಗಲೇರಿದ್ದ. ಬೇಟೆಯಾಡಲು ಬಂದವರೇ ಬೇಟೆಯಾಗಿ ಹೋದ್ರು ಅನ್ನೋ ಹಾಗೆ ದೂರುದಾರನಾಗಿ ಬಂದವನೇ ಆರೋಪಿಯಾಗಿದ್ದಾನೆ. ಅಸಲಿ ಆಟ ಈಗ ಶುರು ಅಂತ ಮಾಸ್ಕ್ ಮ್ಯಾನ್ ಮುಖವಾಡ ಕಳಚಿದ SIT ತನಿಖೆ ಚುರುಕುಗೊಳಿಸಿದೆ. ಒಂದೇ ಒಂದು ಬುರುಡೆ ತಂದು ನೇತ್ರಾವತಿ ತೀರದಲ್ಲಿ ಇಂಗುಗುಂಡಿ ಕಾಮಗಾರಿ ನಡೆಸಿದ್ದ ಅನಾಮಿಕನ ಅಸಲಿಯತ್ತು SIT ಮುಂದೆ ಬಯಲಾಗಿದೆ. ಹೂತಿಟ್ಟ 106 ಶವ ತೋರಿಸ್ತೀನಿ ಅಂತ ಬಂದವನು ಸದ್ಯ ಅವನೇ ಲಾಕ್ ಆಗಿದ್ದಾನೆ. ಸುದೀರ್ಘ ವಿಚಾರಣೆ ಬಳಿಕ ಮಾಸ್ಕ್ ಮ್ಯಾನ್ SIT ಅಧಿಕಾರಿಗಳು ಬಂಧಿಸಿದ್ದಾರೆ. ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣದಲ್ಲಿ ಅನಾಮಿಕ ತೋರಿಸಿದ್ದ 2 ಕಡೆಗಳಲ್ಲಿ ಬಿಟ್ರೆ ಬೇರೆಲ್ಲೂ ಏನೂ ಸಿಕ್ಕಿರಲಿಲ್ಲ. ಶೋಧ ಕಾರ್ಯದ ಬಳಿಕ ಅನಾಮಿಕ ದೂರುದಾರನ ಜನ್ಮ ಜಾಲಾಡಿದ SIT ಸದ್ಯ ಆತನನ್ನೇ ಬಂಧಿಸಿದೆ. SITಯಿಂದ ಬಂಧನಕ್ಕೊಳಗಾದ ಅನಾಮಿಕ ದೂರುದಾರನ ಹೆಸರು CN ಚಿನ್ನಯ್ಯ ಅಲಿಯಾಸ್ ಚೆನ್ನ ಅನ್ನೋದು ಬಯಲಾಗಿದೆ. ಸದ್ಯ ಈ ಚೆನ್ನನನ್ನ 10 ದಿನ ಕಸ್ಟಡಿಗೆ ಪಡೆದಿರೋ SIT ವಿಚಾರಣೆ ಆರಂಭಿಸಿದೆ. ರಿವರ್ಸ್ ತನಿಖೆ ಮಾಡಲು ತಯಾರಿ ನಡೆಸಿದೆ. ಚೆನ್ನನ ಸಹೋದರ ತಾನಾಸೆ ಎಂಬುವನನ್ನ ಸಹ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಚಿನ್ನಯ್ಯನ ಮುಂದೆ ಬಿಟ್ಟು ಹಿಂದೆ ಷಡ್ಯಂತ್ರ ನಡೆಸಿದ ಕಾಣದ ಕೈಗಳಾವುವು ಅನ್ನೋ ಸದ್ಯಕ್ಕೆ ಆ ಅಣ್ಣಪ್ಪ ಸ್ವಾಮಿಯೇ ಬಲ್ಲವನಾಗಿದ್ದಾನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, SIT ವಿಚಾರಣೆಯ ಸಂದರ್ಭದಲ್ಲಿ ಚಿನ್ನಯ್ಯನ ಮೊಬೈಲ್ ಕಹಾನಿ ಕೂಡ ಬಯಲಾಗಿದೆ. ಅದಕ್ಕೆ ಚಿನ್ನಯ್ಯ ಮೊಬೈಲ್ ಕೊಡಯ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. SIT ವಿಚಾರಣೆಯ ವೇಳೆ ಚಿನ್ನಯ್ಯನ ಮೊಬೈಲ್ ಕಹಾನಿ ಯಾವ ರೀತಿ ಬಯಲಾಗಿದೆ ಅಂತ ನೋಡ್ತಾ ಹೋದ್ರೆ ಪಕ್ಕಾ ಪ್ಲಾನ್ ಮಾಡಿಕೊಂಡಿತ್ತು ಈ ಬುರ್ಡೆ ಗ್ಯಾಂಗ್. ಚಿನ್ನಯ್ಯನ ಮೊಬೈಲ್ ಅನ್ನ SIT ಈಗ ಹುಡುಕಾಡ್ತಾ ಇದೆ. ಆ ಮೊಬೈಲ್ ಸಿಕ್ಬಿಟ್ರೆ, ಈತನ ಕಾಲ್ ಹಿಸ್ಟ್ರಿ ತೆಗೆದುಬಿಟ್ರೆ, ಆ ಯಾವ್ಯಾವ ಬುರುಡೆಗಳು ಈತನಿಗೆ ಕರೆ ಮಾಡಿದ್ವು, ಏನೇನ್ ಕತೆ ಕಟ್ಟಿದ್ವು ಎಲ್ಲವೂ ಕೂಡ ಆಚೆ ಬಂದ್ಬಿಡುತ್ತೆ. ನನ್ನ ಬಳಿ ನನ್ನ ಮೊಬೈಲ್ ಇಲ್ಲ ಅಂತ ಚಿನ್ನಯ್ಯ ಹೇಳ್ತಾ ಇದ್ದಾನೆ. ಎಲ್ಲೋಯ್ತಾಗಿದ್ರೆ ನ್ಯಾಯಾಲಯಕ್ಕೆ ಬುರುಡೆಯನ್ನ ತಂದಿದ್ದ ಈ ಆರೋಪಿ ಚಿನ್ನಯ್ಯ. ಆಗ್ಲೇ ಮೊಬೈಲ್ ಅನ್ನ ಪಡೆದುಕೊಂಡಿದ್ದ ಬುರುಡೆ ಗ್ಯಾಂಗ್. ನೋಡಿ, ಆ ಬುರುಡೆ ಗ್ಯಾಂಗ್ ಈತನ ಮೊಬೈಲ್ ಅನ್ನ ಕಸ್ಕೊಂಡ್ಬಿಟ್ಟಿದೆಯಂತೆ. ಅವತ್ತಿನಿಂದ ಚಿನ್ನಯ್ಯನ ಹತ್ರ ವಕೀಲರಿಗೆ ಮಾತಾಡೋದಕ್ಕೆ ಅವಕಾಶ ಇದೆ. ಅಪ್ಪಿ ತಪ್ಪಿಯೂ ಮೊಬೈಲ್ ಬಳಸೋದಕ್ಕೆ ಈ ಗ್ಯಾಂಗ್ ಬಿಡ್ತಾನೆ ಇಲ್ಲ ಸುತಾರಾಮ್. ವಿಚಾರಣೆಯ ಸಂದರ್ಭದಲ್ಲಿ SIT ಪೊಲೀಸರಿಗೆ ಚಿನ್ನಯ್ಯ ಕೊಟ್ಟಿರುವ ಹೇಳಿಕೆ ಇದು. ಅವರೆಲ್ಲ ಕಸ್ಕೊಂಡ್ಬಿಟ್ರು ಸರ್ ನನ್ನ ಮೊಬೈಲ್ನ, ನನ್ನ ಮೊಬೈಲ್ ಕೊಡ್ತಾ ಇಲ್ಲ, ನಾನೇನಾದ್ರೂ ಮಾತಾಡಬೇಕು ಅಂತಂದ್ರೆ ವಕೀಲರ ಜೊತೆ ಮಾತಾಡಬೇಕು, ಮೊಬೈಲ್ ಅನ್ನ ಕೊಡದೆ ಇವರೇ ಇಟ್ಕೊಂಡಿದ್ದಾರೆ ಅಂತ ಚಿನ್ನಯ್ಯ ಹೇಳಿದಾನಂತೆ. ಈಗಲೂ ಅದೇ ಗ್ಯಾಂಗ್ ಬಳಿ ಈ ಚಿನ್ನಯ್ಯನ ಮೊಬೈಲ್ ಇದೆಯಂತೆ. ಆ ಮೊಬೈಲ್ ವಶಕ್ಕೆ ಪಡೆಯೋದಕ್ಕೆ SIT ತೀರ್ಮಾನ ಮಾಡಿದೆ. ಒಂದು ಸರಿ ಚಿನ್ನಯ್ಯನ ಮೊಬೈಲ್ ಸಿಕ್ಕಿಬಿಟ್ರೆ ಮತ್ತೆ ಅಸಲಿ ಆಟ ಶುರು. ಸೊ SIT ಅಧಿಕಾರಿಗಳು ಇದೀಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಬಂಧಿಸಿ ವಶಕ್ಕೆ ಪಡೆದು ತೀವ್ರ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆತ ತಂದಿದ್ದ ಬುರುಡೆಯೇ ಆತನನ್ನ ಬಂಧಿಸೋದಕ್ಕೆ ಕಾರಣ ಆಗಿದ್ದು, ಈಗ ದೆಹಲಿ ಕೂಡ ತಲುಪಿತ್ತ ಬುರುಡೆ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಬನ್ನಿ ವರದಿ ಏನ್ ಹೇಳುತ್ತೆ ನೋಡೋಣ. ಬುರುಡೆ ತನಿಖೆಗೆ ಸಿಕ್ಕೇ ಬಿಟ್ಟಿತು ಗ್ರೀನ್ ಸಿಗ್ನಲ್. ದೆಹಲಿಯಲ್ಲಿ ಭೇಟಿ ಮಾಡಿ ಕತೆ ಹೇಳಿದ್ಯಾರಿಗೆ? ಧರ್ಮಸ್ಥಳದ
ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಮಾಡಿದ್ದ ಸಿಎನ್ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಇದೀಗ ಈ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ. ಚಿನ್ನಯ್ಯ ಧರ್ಮಸ್ಥಳ ಠಾಣೆಗೆ ಸಲ್ಲಿಸಿದ್ದ ಮಾನವ ಬುರುಡೆಯೇ ಆತನಿಗೆ ಸಂಕಷ್ಟ ತಂದೊಡ್ಡಿದೆ. ಈ ಬುರುಡೆ ತಂದಿದ್ದ ಕಾರಣಕ್ಕೆ ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧಿಸಿ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಆ ಬುರುಡೆ ದೆಹಲಿವರೆಗೂ ತಲುಪಿತ್ತು ಎಂಬ ಮಾಹಿತಿಯು ಈಗ ಚರ್ಚೆಗೆ ಕಾರಣವಾಗಿದೆ. ಬುರುಡೆಯನ್ನ ಒಂದು ತಂಡವು ದೆಹಲಿಗೆ ಕೊಂಡೊಯ್ದು ಅಲ್ಲಿನ ಪ್ರತಿಷ್ಠಿತ ವ್ಯಕ್ತಿಯೊಬ್ಬರಿಗೆ ತೋರಿಸಿ ಪ್ರಕರಣದ ಸಂಪೂರ್ಣ ಕತೆ ವಿವರಿಸಿತ್ತು ಎನ್ನಲಾಗಿದೆ. ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರವು ಈ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆಗೆ ಗ್ರೀನ್ ಸಿಗ್ನಲ್ ನೀಡಿರೋ ಸಾಧ್ಯತೆ ಇದೆ. 2025 ಜುಲೈ 3ರಂದು ಚಿನ್ನಯ್ಯ ತನ್ನ ವಕೀಲರೊಂದಿಗೆ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಕಚೇರಿಗೆ ಭೇಟಿ ನೀಡಿ ಧರ್ಮಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯ ಮತ್ತು ಕೊಲೆಗೊಳಗಾದ ಮಹಿಳೆಯರು ಹಾಗೂ ಮಕ್ಕಳ ಶವಗಳನ್ನು ತಾನೇ ಹೂತಿಟ್ಟಿದ್ದೇನೆ ಅಂತ ಆರೋಪಿಸಿದ್ದ. ಈ ಆರೋಪದ ಜೊತೆಗೆ ಆತ ಒಂದು ಮಾನವನ ಬುರುಡೆಯನ್ನ ಸಾಕ್ಷ್ಯವಾಗಿ ಒಪ್ಪಿಸಿದ್ದ. ಈ ಬುರುಡೆಯನ್ನ ಒಂದು ತಂಡವು ದೆಹಲಿಗೆ ಕೊಂಡೊಯ್ದು ಅಲ್ಲಿನ ಉನ್ನತ ಮಟ್ಟದ ವ್ಯಕ್ತಿಯೊಬ್ಬರಿಗೆ ತೋರಿಸಿತ್ತು ಎನ್ನಲಾಗಿದೆ. ಕೃತ್ಯದ ಸಂಪೂರ್ಣ ವಿವರವನ್ನ ದೆಹಲಿಯ ಓರ್ವ ಪ್ರತಿಷ್ಠಿತ ವ್ಯಕ್ತಿಗೆ ಮನದಟ್ಟು ಮಾಡಲಾಗಿತ್ತು ಎನ್ನಲಾಗಿದೆ. ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರ ತನಿಖೆಗೆ ಒಪ್ಪಿಗೆ ನೀಡಿತು ಅಂತ ಊಹಿಸಲಾಗಿದೆ. ನಾನು ಬಹಿರಂಗವಾಗಿ ಹೇಳ್ತೇನೆ, ಮಾಧ್ಯಮದವರು ವರದಿ ಮಾಡಬಹುದು. ಅದನ್ನ ಶಶಿಕಾಂತ್ ಸೆಂಥಿಲ್ ಈ ವೇದಿಕೆಯಿಂದ ಅದನ್ನ ಬಹಿರಂಗಪಡಿಸ್ತಾ ಇದ್ದೇನೆ. ಆ ಹೆಣ್ಣು ಮಗಳ ಟ್ರಾವೆಲ್ ಹಿಸ್ಟ್ರಿಯನ್ನ ತೆಗಿರಿ. ಯಾರು ಧರ್ಮಾಧಿಕಾರಿಗಳ ಕುಟುಂಬದವರ ಟ್ರಾವೆಲ್ ಹಿಸ್ಟ್ರಿಯ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಆ ಸುಜಾತಾ ಭಟ್ ಎನ್ನುವಂತ ಹೆಣ್ಣು ಮಗಳ ಟ್ರಾವೆಲ್ ಹಿಸ್ಟ್ರಿಯನ್ನ ತೆಗಿರಿ. ಅವ್ರು ಯಾವತ್ತು ಡೆಲ್ಲಿಗೆ ಹೋಗಿದ್ರು, ಡೆಲ್ಲಿಗೆ ಹೋಗಿ ಯಾರ ಕೋಣೆಯ ಒಳಗಡೆ ಮೀಟಿಂಗ್ ಕೂತ್ಕೊಂಡಿದ್ರು, ಅವರಿಗೆ ಯಾವ ಸಂಸದ ಟ್ರೈನಿಂಗ್ ಕೊಟ್ಟಿದ್ದ ಎನ್ನುವುದನ್ನ ಮಾಧ್ಯಮದವರು ಬಹಿರಂಗಪಡಿಸಿ. ಇವರೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿ ಅನಂತರ ಒಬ್ಬ ಬುರುಡೆಯನ್ನ ಹಿಡ್ಕೊಂಡು ಬರ್ತಾನೆ, ಒಬ್ಬ ವಾರ್ನಿಷ್ ಮಾಡಿದಂತ ಬುರುಡೆ. ನನಗಾಗ ಒಂದು ಕಡೆ ಅನಿಸಿಬಿಡ್ತು, ಶಿವ ಆತ ರುಂಡಮಾಲ. ಒಂದು ಬುರುಡೆಯನ್ನ ಕೊಟ್ಟು ಕಳಿಸಿದಾನ ಅವನು. ಕ್ಷೇತ್ರದ ಮೇಲಿನ ಎಲ್ಲ ಅಪವಾದ ಆ ಬುರುಡೆಯ ಮೂಲಕವೇ ತೊಳೆದೋಗಿ ಬಿಡ್ತದೆ. ಚಿನ್ನಯ್ಯ ಬುರುಡೆಯನ್ನ ದೆಹಲಿಗೆ ಕೊಂಡೊಯ್ದ ತಂಡವು ಈ ಪ್ರಕರಣವನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ತಂದಿತ್ತು. ದೆಹಲಿಯ ಈ ಭೇಟಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನುಂಟು ಮಾಡಿತು. ಇದರಿಂದ ಎಸ್ಐಟಿ ರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕ ಸಾಧ್ಯತೆ ಇದೆ. ಆದರೆ ಈ ತಂಡವು ಯಾವ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿ ಮಾಡಿತ್ತು ಎಂಬುದರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಘಾಟಿ ಆಂಟಿ ಸುಳ್ಳು ಕತೆಗೆ ನಿನ್ನೆವರೆಗೂ ಮ್ಯಾಜಿಕ್ ಅಜ್ಜಿ ಆಗಿದ್ದ ಅಜ್ಜಿ ಇವತ್ತು ಘಾಟಿ ಆಂಟಿ ಆಗಿದ್ದಾರೆ. ಇರಲಿ, ಘಾಟಿ ಆಂಟಿಯ ಸುಳ್ಳು ಕತೆಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಎಸ್ಐಟಿ ದೊಡ್ಡ ಕೆಡ್ಡಾವನ್ನೇ ತೋಡಿದೆ. ಸುಳ್ಳು ಕೇಸ್ ಕೊಟ್ಟಂತ ಅಜ್ಜಿಯ ಬೆವರಿಳಿಸೋದಕ್ಕೆ ಪಕ್ಕಾ ಪ್ಲಾನ್ ಸಿದ್ಧ ಆಗಿದೆ. ಎಸ್ಐಟಿ ಟೈಮ್ ಲೈನ್ ಒಂದನ್ನ ತಯಾರಿಸಿದೆ. ಆ ಟೈಮ್ ಲೈನ್ ಏನು ಅಜ್ಜಿ ನೀವು ನೋಡಿ, ವೀಕ್ಷಕರು ನೋಡಿ. ಅನನ್ಯ ಬಗ್ಗೆ ಸುಳ್ಳು ಹೇಳಿ ಸಿಕ್ಕಿಬಿದ್ದ ಘಾಟಿ ಆಂಟಿ. ಮ್ಯಾಜಿಕ್ ಅಜ್ಜಿ ಸುಜಾತಾಗೆ ಶುರುವಾಗಿದೆ ನಡುಕ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ತನಿಖೆ ನಡೆಯುತ್ತಿರುವಾಗಲೇ ಅನನ್ಯ ಭಟ್ ಕೇಸ್ ಭಾರಿ ಸದ್ದು ಮಾಡಿತ್ತು. ಮಗಳ ಅಸ್ಥಿಯನ್ನಾದರೂ ಹುಡುಕಿ ಕೊಡಿ ಅಂತ ಸುಜಾತಾ ಭಟ್ ಎಸ್ಐಟಿಗೆ ದೂರು ಕೊಟ್ಟಿದ್ರು. ಆದ್ದರಿಂದ ಅನನ್ಯ ಮಿಸ್ಸಿಂಗ್ ಕೇಸನ್ನ ಗಂಭೀರವಾಗಿ ಪರಿಗಣಿಸಿರುವ ಎಸ್ಐಟಿ ಟೀಮ್ ಸುಜಾತಾ ಭಟ್ ಕುರಿತು ಇಂಚಿಂಚು ಮಾಹಿತಿ ಕಲೆ ಹಾಕಿದೆ. ಈ ಲೇಡಿಯನ್ನ ಲಾಕ್ ಮಾಡಲು ಎಸ್ಐಟಿಯ ಹಿಸ್ಟರಿ ಟ್ರ್ಯಾಕ್ ಸಾಕು ಎನ್ನಲಾಗ್ತಿದೆ. ಬುರುಡೆ ಪ್ರಕರಣದ ರೂವಾರಿ ಜೈಲು ಸೇರಿದ ಬೆನ್ನಲ್ಲೇ ಇತ್ತ ಸುಜಾತಾ ಭಟ್ಗೂ ನಡುಕ ಶುರುವಾಗಿದೆ. ಘಾಟಿ ಮಹಿಳೆಯ ಸುಳ್ಳು ಕತೆಗೆ ಫುಲ್ ಸ್ಟಾಪ್ ಇಡಲು ಎಸ್ಐಟಿ ದೊಡ್ಡ ಗೆಡ್ಡವನ್ನೇ ತೋಡಿದೆ. ಸುಳ್ಳು ಕೇಸ್ ಕೊಟ್ಟ ಸುಜಾತಾ ಭಟ್ ಬೆವರು ಇಳಿಸೋಕೆ ಎಸ್ಐಟಿ ಟೈಮ್ ಲೈನ್ ಒಂದನ್ನ ತಯಾರಿಸಿದೆ.
ಮ್ಯಾಜಿಕ್ ಅಜ್ಜಿ ಲಾಕ್. ಸುಜಾತಾ ಭಟ್ ವಿಚಾರಣೆಗೂ ಮೊದಲೇ ಲಾಕ್ ಮಾಡಲು ಎಸ್ಐಟಿ ಪ್ಲಾನ್ ಮಾಡಿದೆ. ಅಜ್ಜಿ ಜೀವನದ 40 ವರ್ಷಗಳ ಟೈಮ್ ಲೈನ್ ಅನ್ನ ಎಸ್ಐಟಿ ಸಿದ್ಧಪಡಿಸಿದೆಯಂತೆ. ಸುಜಾತಾ ಚರಿತ್ರೆಯೇ ಈಗ ಎಸ್ಐಟಿ ಕೈಯಲ್ಲಿದೆ. 1985ನೇ ಇಸ್ವಿಯಿಂದ 2025ರವರೆಗಿನ ಟೈಮ್ ಲೈನ್ ಸಿದ್ಧಗೊಂಡಿದೆ. ಉಡುಪಿಯ ಪರಿಕಾದಲ್ಲಿ ಹುಟ್ಟಿ ಶಿವಮೊಗ್ಗದಲ್ಲಿ ಅಲೆದಾಡಿ ಕೋಲ್ಕತ್ತಾ ಸುತ್ತಿದ ಸುಜಾತಾ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವೆಲ್ಲವುಗಳ ಹಿಸ್ಟರಿಯನ್ನ ಎಸ್ಐಟಿ ಟ್ರ್ಯಾಕ್ ಮಾಡಿದೆ. ನಿಖರ ಇಸವಿ ಹಾಗೂ ದಿನಾಂಕಗಳ ಜೊತೆ ಜಾಗಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದು, ಯಾವ ವರ್ಷ ಎಲ್ಲಿದ್ದರು, ಯಾರ ಜೊತೆ ಇದ್ದರು ಎಂಬ ಪಿನ್ ಟು ಪಿನ್ ಮಾಹಿತಿ ಎಸ್ಐಟಿ ಬಳಿ ಇದೆ. 2003ರಲ್ಲಿ ಅನನ್ಯ ಭಟ್ ಕಾಣೆ ಎಂದು ಹೇಳುವಾಗ ಸುಜಾತಾ ಎಲ್ಲಿದ್ರು ಎಂಬ ಮಾಹಿತಿ ಸಂಗ್ರಹವಾಗಿದೆ. ಮದುವೆ, ಮಕ್ಕಳು ಸೇರಿದಂತೆ ಸುಜಾತಾ ಭಟ್ ಕಂಪ್ಲೀಟ್ ಹಿಸ್ಟರಿ ದಾಖಲಿಸಿಕೊಂಡ ಎಸ್ಐಟಿ ಮುಂದಿನ ವಿಚಾರಣೆ ವೇಳೆ ಟೈಮ್ ಲೈನ್ ಮುಂದಿಟ್ಟು ಪ್ರಶ್ನಿಸಲು ಪ್ಲಾನ್ ಮಾಡಿದೆ. ಡೇಟ್ ವಿತ್ ಎವಿಡೆನ್ಸ್ ಮಾದರಿಯಲ್ಲಿ ಎಲ್ಲದಕ್ಕೂ ನಿಖರ ಸಾಕ್ಷ್ಯ ಸಂಗ್ರಹವಾಗಿದ್ದು, ಯಾವುದೇ ಕಾರಣಕ್ಕೂ ಸುಜಾತಾ ಭಟ್ ಸುಳ್ಳು ವಾದಿಸಲು ಅವಕಾಶ ನೀಡದಂತೆ ಎಸ್ಐಟಿ ಸಾಕ್ಷ್ಯ ಸಂಗ್ರಹ ಮಾಡಿತು. ಈ ಘಾಟಿ ಲೇಡಿ ಲಾಕ್ ಆಗೋದು ಫಿಕ್ಸ್ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ವಿರುದ್ಧ ಹೆಣೆದಂತಹ ಷಡ್ಯಂತ್ರ ಕೊನೆಗೂ ಬಟಾ ಬಯಲಾಗಿದೆ. ಅದರ ರಾಜಕೀಯ ಲಾಭ ಪಡೆಯೋದಕ್ಕೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಡುವೆ ಜಿದ್ದಾಜಿದ್ದಿ ನಡೆದಿದೆ. ಇದರ ನಡುವೆ ಇತ್ತ ಬಿಜೆಪಿ ಧರ್ಮಸ್ಥಳ ಜಾಥಾ ನಡೆಸ್ತಾ ಇದ್ದು, ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ಬಿಂಬಿಸೋದಕ್ಕೆ ಯತ್ನಿಸಲಾಗ್ತಾ ಇದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್. ರಾಜಕೀಯ ಲಾಭಕ್ಕಾಗಿ 3 ಪಕ್ಷಗಳು ಫೈಟ್. ಧರ್ಮಸ್ಥಳ ಪ್ರಕರಣದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಜೋರಾಗಿದ್ದು, ಈ ಸಂಬಂಧ 3 ಪಕ್ಷಗಳು ಪೈಪೋಟಿ ನಡೆಸಿದೆ. ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಡುವೆ ಜಿದ್ದಾಜಿದ್ದಿ ನಡೆದಿದೆ. ಇದರ ನಡುವೆ ಇತ್ತ ಬಿಜೆಪಿ ಧರ್ಮಸ್ಥಳ ಜಾಥಾ ನಡೆಸುತ್ತಿದ್ದು, ಇದರಲ್ಲಿ ಕಾಂಗ್ರೆಸ್ ಹಿಂದೂ ವಿರೋಧಿ ಎಂದು ಬಿಂಬಿಸಲು ಯತ್ನಿಸಲಾಗುತ್ತಿದೆ. ರಾಜ್ಯ ಸರ್ಕಾರ ಷಡ್ಯಂತ್ರಕೋರರ ಕೈಗೊಂಬೆ. ಸರ್ಕಾರ ಯಾರು ಈ ಷಡ್ಯಂತ್ರ ಮಾಡಿದ್ದಾರೆ ಅವ್ರ ಕೈಗೊಂಬೆಯಾಗಿ ಕೆಲಸ ಮಾಡಿದೆ. ಹಿಂದೆ ಮುಂದೆ ನೋಡ್ದೇನೆ ಯಾರಿದ್ದಾರೆ ಸರ್? ಅಂದ್ರೆ ಅವರಿಗೆ ಕೇವಲ ತಮ್ಮ ಮತ ಬ್ಯಾಂಕಿನ ಚಿಂತೆ. ಯಾವಾಗ ತಮ್ಮ ಮತ ಬ್ಯಾಂಕಿನ ಓಲೈಕೆಗಾಗಿ ಇದನ್ನು ಮಾಡಿದಾಗ ಎಲ್ಲ ಇಡೀ ಕರ್ನಾಟಕ ಜನ ತಿರುಗಿ ಬಿದ್ದಿದ್ದಾರೆ. ದೊಡ್ಡ ಪ್ರಮಾಣದ ಮತ ಬ್ಯಾಂಕ್ ಅನ್ನು ನಾವು ಕಳ್ಕೊಳ್ತೀವಿ, ಯಾರನ್ನೋ ಒಬ್ಬರನ್ನ ಓಲೈಕೆ ಮಾಡಕ್ ಹೋಗಿ ಅನ್ನೋದು ಗೊತ್ತಾದ ಮೇಲೆ ಯೂ ಟರ್ನ್ ಮಾಡಿದ್ದಾರೆ. ಗ್ಯಾಂಗ್ ಹಿಂದೆ ಸೆಂಥಿಲ್, ಅಮೀನ್ ಮಟ್ಟು. ಯಾರು ಇದರಲ್ಲಿ ಅಮೀನ್ ಮಟ್ ಅವರು ಇದ್ದಾರೆ. ಅಮೀನ್ ಮಟ್ ಅವರು ಕೂಡ ಒಂದು ಇದಿದೆ. ಯಾರ್ಯಾರು ಇದಕ್ಕೆ ಸಪೋರ್ಟ್ಗಳು ಮಾಡಿದ್ದಾರೆ ಎಲ್ಲವೂ ಕೂಡ ಒಂದು 6 ತಿಂಗಳ ಹಿಂದೆ, 1 ವರ್ಷ ಹಿಂದೆ ಯಾರು ಸಂದಿಲ್ ಅಂತ ಅಂದ್ಬಿಟ್ಟು ಹಿಂದೆ ಡಿಸಿ ಆಗಿದ್ರು. ಇವ್ರದೇ ಸಮಗ್ರವಾಗಿ ಡಿಸಿ ಇರ್ಬೇಕಾದ್ರೆ ಎಲ್ಲ ದಾಖಲೆಗಳನ್ನ ತರಿಸ್ಕೊಂಡು ಏನ್ ಮಾಡಬೇಕು ಅಂತ ಸಮಗ್ರವಾಗಿ ಯಾರು ಸಂದಿಲ್ ಅಂತ ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ MP ಆಗಿದ್ದಾರೆ. ಮಾಸ್ಟರ್ ಪ್ಲಾನ್ ಇವರದು, ಅವ್ರದೇ ಮಾಸ್ಟರ್ ಪ್ಲಾನ್. 4 ವರ್ಷ ಕಾಲ ಏನ್ ಮಾಡ್ತಿದ್ರಿ? ಧರ್ಮ ರಕ್ಷಣೆ ಅಂತೇಳಿ ಬಿಜೆಪಿಯವರು, ವಿಜೇಂದ್ರ ಅವರು ಕರೆ ಕೊಟ್ಟಿದ್ದಾರೆ. 4 ವರ್ಷ ನಿಮ್ದೇ ಸರ್ಕಾರ ಅಧಿಕಾರದಲ್ಲಿತ್ತಲ್ಲಪ್ಪ. ಆಗ ಅರಗ ಜ್ಞಾನೇಂದ್ರ ಅವರೇ ಗೃಹ ಮಂತ್ರಿ ಆಗಿದ್ರು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ರು, ವಿಜಯೇಂದ್ರ ಅವರ ತಂದೆಯವರು ಚೀಫ್ ಮಿನಿಸ್ಟರ್ ಆಗಿದ್ರು, ವಿಪಕ್ಷದ ನಾಯಕರು ಆಗ ಹಿರಿಯ ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ ಇದನ್ನೆಲ್ಲ ನಿಯಂತ್ರಣ ಮಾಡಬಹುದಿತ್ತಲ್ಲ. ಎನ್ಐಎ ತನಿಖೆಗೆ ಜಾರಕಿಹೊಳಿ ಪಟ್ಟು. ಆದ್ರೆ ಒಳ್ಳೇದು ಯಾಕೆ ಗೊತ್ತಾಯ್ತು ಯಾರು ನೀವು ಹೇಳಿದ್ದು ಎಲ್ಲ ಇಡೀ ಕರ್ನಾಟಕ ಜನತೆ ಬರೀ ಅದನ್ನೇ ನೋಡ್ಕೊತ ಕೂತಾರೆ, ಬೇರೆ ಎಲ್ಲ ಕೆಲಸ ಬಿಟ್ಟು. ಒಂದ್ಸರಿ ಮುಕ್ತಿ ಆಗ್ಬೇಕಾದ್ರೆ ಎನ್ಐ ಆಗ್ಬೇಕು, ಇನ್ನು ಅದಕ್ಕಿಂತ ಮೇಲೆ ಯಾರಿದ್ರೆ ಅದು ಆಗ್ಬೇಕು, ಅದಕ್ಕಿಂತ ತೊಂದರೆ ಇಲ್ಲ. ಅತ ಕಾಂಗ್ರೆಸ್ ಶಾಸಕರಿಂದಲೂ ಧರ್ಮಸ್ಥಳ ಚಲೋ ನಡೆಯುತ್ತಿದೆ. ಪುಣ್ಯಕ್ಷೇತ್ರದ ಪರ ನಾವಿದ್ದೇವೆ ಎಂದು ಸಂದೇಶ ಕೊಡುತ್ತಿದ್ದಾರೆ. ಪರಸ್ಪರ ಆರೋಪ ಪ್ರತ್ಯಾರೋಪ, ಕೆಸರೆರೆ ಚಾಟ ಮಾಡ್ತಿದ್ದಾರೆ. ಎಸ್ಐಟಿ ರಚನೆ ಮಾಡುವ ಸಂದರ್ಭದಲ್ಲಿ ಇದ್ದಂತಹ ಆ ತಟಸ್ಥ ನಿಲುವು ರಾಜಕೀಯ ಪಕ್ಷಗಳಲ್ಲಿ ಈಗ ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ ಹೊತ್ತಿರುವಂತಹ ಮೊಹಮ್ಮದ್ ಸಮೀರ್ಗೆ ಸಂಕಷ್ಟ ಎದುರಾಗಿದೆ. ಇವತ್ತು ಶೋಕಿ ಮಾಡ್ತಾ ಬಂದಿದ್ದ ದೂತನಿಗೆ ಎಸ್ಐಟಿ ಅಧಿಕಾರಿಗಳು ಬೆವರಿಳಿಸಿ ಕಳಿಸಿದ್ದಾರೆ. ಮತ್ತೆ ನಾಳೆ ಬಾ ಮಗು ಅಂತ ಹೇಳಿ ಕಳಿಸಿದ್ದಾರೆ.
ಕೂಲಿಂಗ್ ಗ್ಲಾಸ್ ಧರಿಸಿ ಬಂದ ಬುರುಡೆ ಸಮೀರ್. 5 ತಾಸು ವಿಚಾರಣೆಯಿಂದ ಧೂರ್ತ ಕಂಗಾಲ್. ಬಾಯಿ ಇದೆ ಅಂತ ಯೂಟ್ಯೂಬ್ನಲ್ಲಿ ಬಡಬಡಿಸುತ್ತಾ ಎಐ ವಿಡಿಯೋ ಮಾಡಿ ಹಿಂದೂಗಳ ಪರಮ ಪವಿತ್ರ ಸ್ಥಳಗಳ ಪೈಕಿ ಒಂದಾದ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ ಮೊಹಮ್ಮದ್ ಸಮೀರ್ ಮೇಲಿದೆ. ಅದೇ ಕಾರಣಕ್ಕೆ ಸಮೀರ್ನನ್ನ ವಿಚಾರಣೆಗೆ ಕರೆಯಲಾಗಿತ್ತು. ಸಾಹೇಬ್ರು ಬರುವಾಗ ಕೂಲಿಂಗ್ ಗ್ಲಾಸ್ ಹಾಕಿ ಟಿಪ್ ಟಾಪ್ ಆಗಿಯೇ ಬಂದಿದ್ರು. ದೂತ ಸಮೀರ್ಗೆ ಸಾಲು ಸಾಲು ಪ್ರಶ್ನೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸಮೀರ್ನನ್ನ ಬರೋಬ್ಬರಿ 5 ಗಂಟೆ ಕಾಲ ವಿಚಾರಣೆ ಒಳಪಡಿಸಲಾಗಿತ್ತು. ತನಿಖಾಧಿಕಾರಿಗಳು ಸಮೀರ್ನನ್ನ ರೈಟ್ ಲೆಫ್ಟ್ ಮಾಡಿದ್ರು. ವಿಡಿಯೋ ಬಗ್ಗೆ ಸಾಕ್ಷಿ ಕೇಳಿದ್ರು. 23 ನಿಮಿಷ 52 ಸೆಕೆಂಡ್ ವಿಡಿಯೋ ಪ್ಲೇ ಮಾಡಿ ಸಾಕ್ಷಿ ಕೇಳಿದ್ರು. ಪ್ರತಿಯೊಂದು ಸನ್ನಿವೇಶಕ್ಕೂ ಅಧಿಕಾರಿಗಳು ದಾಖಲೆ ಕೇಳಿದ್ದಾರೆ. ದಾಖಲೆ ನೀಡಲು ಸಾಕ್ಷ್ಯ ಹೇಳಲು ಸಮೀರ್ ತಡವರಿಸಿದ್ದಾರೆ. ಎಸ್ಐಟಿ ಮುಂದೆ ದೂತ ಗೋತ. ದೂತ ಯೂಟ್ಯೂಬ್ ಚಾನಲ್ ವಿಡಿಯೋ ಬಗ್ಗೆ ಎಸ್ಐಟಿ ಪ್ರಶ್ನೆ ಮಾಡಿದೆ. ವಿಡಿಯೋ ತಯಾರಿಕೆ ಅಪ್ಲೋಡ್ ಬಗ್ಗೆ ನಿರಂತರ ಪ್ರಶ್ನೆ ಕೇಳಲಾಗಿದೆ. ದೂತ ಯೂಟ್ಯೂಬ್ ಚಾನಲ್ ಜೊತೆ ಸಂಬಂಧ ಏನು? ವಿಡಿಯೋವನ್ನ ಚಿತ್ರೀಕರಿಸಿದ್ಯಾರು? ಎಡಿಟ್ ಮಾಡಿದ್ಯಾರು? ಧರ್ಮಸ್ಥಳ ವಿರುದ್ಧ ಎಐ ವಿಡಿಯೋ ಮಾಡಿದ ಉದ್ದೇಶ ಏನು? ಸಾರ್ವಜನಿಕರಲ್ಲಿ ದ್ವೇಷ ಹುಟ್ಟಿಸಲು ನಿಮ್ಮ ಉದ್ದೇಶ ಇತ್ತ? ವಿಡಿಯೋದಲ್ಲಿ ಹೇಳಿದ ವಿಷಯಗಳ ಸತ್ಯಾಸತ್ಯತೆ ಏನು ಎಂದು ಕೇಳಿದಾಗ ದೂತ ಬೆವ್ತು ಹೋಗಿದ್ದ. ಯಾರೋ ಹೇಳಿದ ಕಥೆಯನ್ನ ಕೇಳಿ ವಿಡಿಯೋ ಮಾಡಿದೆ. ಯಾವುದು ನನಗೆ ತಿಳಿದಿಲ್ಲ. ಬೇರೆಯವರು ಹೇಳಿದ್ದನ್ನ ಕೇಳಿ ವಿಡಿಯೋ ಮಾಡಿದ್ದೇನೆ ಎಂದು ತಡವರಿಸುತ್ತಾ ಉತ್ತರ ಕೊಟ್ಟಿದ್ದಾನೆ. ಎಸ್ಐಟಿ ಅಧಿಕಾರಿಗಳು ಸಮೀರ್ ವಾಯ್ಸ್ ಸ್ಯಾಂಪಲ್ ಪಡೆದಿದ್ದಾರೆ. ಆತನ ವಿಡಿಯೋದ ಸ್ಕ್ರಿಪ್ಟ್ ಅನ್ನು ಕೊಟ್ಟು ಮತ್ತೆ ವಾಯ್ಸ್ ಓವರ್ ಕೊಡಲು ಪೊಲೀಸರು ಹೇಳಿದ್ದಾರಂತೆ. ಅದನ್ನು ಓದಿಸಿ ವಾಯ್ಸ್ ರೆಕಾರ್ಡ್ ಮಾಡಿಸಿಕೊಂಡಿದ್ದಾರಂತೆ. ಸಮೀರ್ ವಾಯ್ಸ್ ಅನ್ನ ಪೊಲೀಸರು ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ. ಸಮೀರ್ಗೆ ಸತತ 5 ಗಂಟೆ ಪೊಲೀಸರು ರೂಪಿದ್ರು. ಒಟ್ಟು 3 ಪ್ರಕರಣಗಳಲ್ಲಿ ವಿಚಾರಣೆ ನಡೆಸಲಾಗಿದೆ. ಮೊದಲ ಕೇಸ್ ಎಐ ವಿಡಿಯೋ, 2ನೇ ಕೇಸ್ ಬೆನಕ ಆಸ್ಪತ್ರೆ ಗಲಾಟೆ, 3ನೇಯದ್ದು ಉಜಿರೆ ಆಸ್ಪತ್ರೆಯಲ್ಲಿ ಗಲಾಟೆ ಕೇಸ್ ಬಗ್ಗೆ ಪ್ರಶ್ನೆ ಮಾಡಲಾಗಿದೆ. ನಾಳೆ ಮತ್ತೆ ಠಾಣೆಗೆ ವಿಚಾರಣೆಗೆ ಬರಲು ಸೂಚನೆ ನೀಡಲಾಗಿದ್ದು, ವಿಡಿಯೋ ಎಡಿಟಿಂಗ್ಗೆ ಬಳಸಿದ ಕಂಪ್ಯೂಟರ್ ಹಾಗೂ ಮೊಬೈಲ್ ಅನ್ನು ವಶಕ್ಕೆ ಪಡೆಯಲಾಗುತ್ತೆ. ಇಂದು ದಾಖಲೆಗಳ ಮೂಲಕ ಮಾತ್ರ ವಿಚಾರಣೆ ಮಾಡಲಾಗಿದೆ. ನಾಳೆ ಅಸಲಿ ಆಟ ಶುರುವಾಗಲಿದೆ. ದೂತ ಸರಿಯಾದ ಸಾಕ್ಷಿ ಕೊಡದಿದ್ರೆ ಗೋತ ಆಗೋದು ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೊದಲಿನಿಂದನೂ ಕೂಡ ಸಮೀರ್ಗೆ ಈ ಪ್ರಶ್ನೆಯನ್ನ ಮಾಡಲಾಗ್ತಾನೆ ಇದೆ. ಎಲ್ಲಾ ವಿಚಾರಗಳನ್ನ ಹೇಳೋದಕ್ಕಿಂತ ಮುಂಚೆ ಸಮೀರನಿಗೆ ನನ್ನದೊಂದು ನೇರವಾದಂತಹ ಪ್ರಶ್ನೆ. ಈತ ಕುತ್ಕೊಂಡು 23 ನಿಮಿಷದ ವಿಡಿಯೋನ ಮಾಡ್ದ. ಅಲ್ಲಿ ಹಲವು ಆರೋಪಗಳನ್ನ ಮಾಡ್ದ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮತ್ತೆ ಮತ್ತೆ ಲೈವ್ ಬಂದು ಹಲವು ವಿಚಾರಗಳನ್ನ ಮಾತಾಡಿದ್ದ. ಈತ ಹೇಳಿದ್ದೆಲ್ಲವೂ ಕೂಡ ಸತ್ಯ ಅಂತ ಆದರೆ, ಮೊನ್ನೆ ಧರ್ಮಸ್ಥಳದಿಂದ ಪೊಲೀಸರು ಬಂದಿದ್ರಲ್ಲಪ್ಪ ನಿನ್ ಮನೆಗೆ, ಏನಕ್ಕೆ ಕೊಡೋದೆ? ನೀನ್ ಹೇಳಿದ್ದು ಸತ್ಯ ಅಂತ ಆದರೆ ಗಾಯಬೇನಕ್ಕಾದೆ. ನೀನ್ ಹೇಳಿದ್ದಕ್ಕೆಲ್ಲದಕ್ಕೂ ನಿನ್ನ ಹತ್ರ ದಾಖಲೆ ಇದೆ ಅಂತಂದ್ರೆ ನೀನ್ ಎಲ್ಲಿಯೂ ಕೂಡ ಓಡಿ ಹೋಗುವ ಅಗತ್ಯ ಇರಲಿಲ್ಲ. ಆಯ್ತು ಬರ್ತೀನಿ ನಡೀರಿ, ನೀವೇನ್ ಕೇಳ್ತೀರಿ ಕೇಳಿ, ಎಲ್ಲದಕ್ಕೂ ನನ್ನ ಹತ್ರ ಉತ್ತರ ಇದೆ, ಎಲ್ಲದಕ್ಕೂ ನನ್ನ ಹತ್ರ ಸಾಕ್ಷ್ಯ ಇದೆ ಅಂತ ಧೈರ್ಯವಾಗಿ ಹೋಗ್ಬೇಕಾಗಿತ್ತಲ್ವಾ? ಬಳ್ಳಾರಿಯಲ್ಲೂ ಇಲ್ಲ, ಈ ಕಡೆ ಬನ್ನೇರುಘಟ್ಟದ ಜಿಗಣಿ ಬಾಡಿಗೆ ಮನೆಯಲ್ಲೂ ಇಲ್ಲ. ಪಲಾಯನ ಯಾಕೆ? ಇನ್ನ ಕೆಲವರು ಪ್ರಶ್ನೆ ಮಾಡಬಹುದು, ಸಮೀರ್ನ ಅಣ್ಣ ತಮ್ಮಂದ್ರು, ಸಮೀರ್ನ ಜೊತೆಗಿರೋರು ನನಗೆ ಪ್ರಶ್ನೆ ಮಾಡಬಹುದು, ನೀವು ಟಿವಿಯಲ್ಲಿ ನಿಂತ್ಕೊಂಡು ಹೇಳ್ದಂಗಲ್ಲ ರೀ ಅಂತ ಹೇಳಿ. ನಿಮ್ ತಮ್ಮ ಅಥವಾ ನಿಮ್ಮಣ್ಣ ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ಏನ್ ಬೇಕಾದ್ರೂ ಹೇಳ್ಬೋದಾ? ನಾವು ಟಿವಿಯಲ್ಲಿ ನಿಂತ್ಕೊಂಡು ಹೇಳ್ತಾ ಇದೀವಲ್ಲ, ನೀವು ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ಏನ್ ಬೇಕಾದ್ರೂ ಹೇಳಿಸಬಹುದಾ ನಿಮ್ ಸಮೀರನ್ ಕಡೆಯಿಂದ? ಆತ ಹೇಳಿದ ಸತ್ಯ ಅಂತಂದ್ರೆ ಓಡಿದ್ಯಾಕೆ? ಇವತ್ತು ಬಂದ ಅಲ್ಲಿ ಸ್ಟೈಲ್ ಆಗಿ, ಅಲ್ಲಿಯೂ ಸೀನ್ ಇದೆ ನೋಡಿ, ಈಗ ಹೇಳ್ತೀನಿ. ದೂತ ಸಮೀರ್ನಿಗೆ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ರು. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ರು. ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಬಳಸಿದಂತ ಉಪಕರಣ ಎಲ್ಲಿ? ನಂಬರ್ 1, ಯೂಟ್ಯೂಬ್ ಚಾನೆಲ್ನ ಲಾಗಿನ್ ವಿವರ ಯಾರ ಬಳಿ ಇದೆ? ಲಾಗಿನ್ ಆಗುವಂತಹ ಡೀಟೇಲ್ಸ್ ಇರುತ್ತಲ್ಲ, ಅದು ಯಾರ ಹತ್ರ ಇದೆ ಅಂತ ಕೇಳಿದ್ದಾರೆ. ದೂತ ಅನ್ನುವಂತ ಚಾನೆಲ್ ಜೊತೆಗೆ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರ್ಯಾರಿದ್ದಾರೆ ಈ ದೂತನ ಜೊತೆಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಯೂಟ್ಯೂಬ್ಗೆ ವಿಡಿಯೋ ಯಾರು ಅಪ್ಲೋಡ್ ಮಾಡಿದ್ರು? ಆ 23 ನಿಮಿಷ 52 ಸೆಕೆಂಡಿನ ವಿಡಿಯೋನ ಯಾರ್ಯಾರು ಅಪ್ಲೋಡ್ ಮಾಡಿದ್ರು? ವಿಡಿಯೋ ತಯಾರು ಮಾಡೋದಕ್ಕೆ ಯಾವ ಎಐ ಟೂಲ್ ಅನ್ನ ಬಳಸಿದೀರಿ? ಎಐ ವಿಡಿಯೋಗಳನ್ನ ಬಳಸಿಕೊಂಡು ಅಪ್ಲೋಡ್ ಮಾಡಿದ್ರಲ್ಲ, ಆ ಟೂಲ್ ಯಾವುದು ಅಂತ ಕೇಳಿದ್ದಾರೆ. ಎಐ ಮೂಲಕ ನಕಲಿ ವಿಡಿಯೋ ಸೇರಿಸುವ ಉದ್ದೇಶ ಏನಿತ್ತು? ಉದ್ದೇಶ ಗೊತ್ತಾಗ್ಬೇಕು. ಯಾರೋ ಏನೋ ಹೇಳಿದ್ರು, ನಾನು ವಿಡಿಯೋ ಮಾಡಿದೆ, ಅಪ್ಲೋಡ್ ಮಾಡಿದೆ, ನೈ ಚಲೇಗ ಬಾಯ್.
AI ವಿಡಿಯೋದ ಉದ್ದೇಶ ಏನು, ಅದ್ರ ಹಿಂದೆ ಇರುವಂತ ಉದ್ದೇಶ ಏನು, ಇದು ಗೊತ್ತಾಗ್ಬೇಕು. ವಿಡಿಯೋ ಲಿಂಕ್ ಅನ್ನ ನೀವು ಯಾರ್ಯಾರಿಗೆ ಹಂಚಿದ್ದೀರಿ, ವಿಡಿಯೋ ವೈರಲ್ ಆಗೋದಕ್ಕೆ ಪೇಡ್ ಪ್ರಮೋಷನ್ ಪೇಡ್ ಪ್ರಮೋಷನ್ ಮಾಡಿದೀರಿ ಅಂತಂದ್ರೆ ಆ ಪೇಡ್ ಪ್ರಮೋಷನ್ ಮಾಡೋದಕ್ಕೆ ಪೈಸಾ ಎಲ್ಲಿಂದ ಬಂತು ನಿಮಗೆ? ಈಗಾಗಲೇ ಫಾರಿನ್ ಫಂಡಿಂಗ್ ಅಂತ ಘಂಟಾಘೋಷವಾಗಿ ಪುಂಖಾನುಪುಂಖವಾಗಿ ಗಂಭೀರವಾದಂತಹ ಆರೋಪ ಈ ಬುರುಡೆ ಗ್ಯಾಂಗ್ ಮೇಲೆ ಕೇಳಿ ಬರ್ತಾ ಇದೆ. ವಿಡಿಯೋದಲ್ಲಿ ಹೇಳಿದ ವಿಚಾರಗಳ ಮೂಲ ಎಲ್ಲಿಂದ ಸಿಕ್ತು? 23 ನಿಮಿಷದ ವಿಡಿಯೋನ ನೀನು ಮಾಡಿದೆ, ನಿನಗೆ ಆ ಮೂಲ ಎಲ್ಲಿಂದ ಸಿಕ್ತು? ಸುಮ್ಮನೆ ಹೇಳಿ ಹೊರಟು ಹೋಗುದಲ್ಲ, ಅದಕ್ಕೆ ಅಗತ್ಯವಾದ ದಾಖಲೆಗಳು ಬೇಕಲ್ಲ. ಇಂಥವ್ರು ಇಂಥ ಕೆಲಸ ಮಾಡಿದ್ದಾರೆ ಅಂತ ನೀನು ಹೇಗೆ ಹೇಳ್ತೀಯಾ? ನಿನ್ನ ಹತ್ರ ದಾಖಲೆ ಇದೆಯಾ? ದಾಖಲೆ ಇದ್ರೆ ಕೊಡಬೇಕು. ಆ ಮೂಲ ಎಲ್ಲಿಂದ? ನಿನಗೆ ಫೀಡ್ ಮಾಡಿದ್ದು ಯಾರು? ಯಾರೋ ಹೇಳಿದ ಕಥೆಯನ್ನ ಕೇಳಿ ವಿಡಿಯೋ ಮಾಡಿದೆ. ಅಬ್ಬಬ್ಬಬ್ಬಾ ಸಮೀರ್ ನೋಡಿ, ಆತ ಹೇಳಿದ್ದೇನಂತಂದ್ರೆ ಯಾರೋ ಹೇಳಿದ ಕಥೆಯನ್ನ ಕೇಳಿ ನಾನು ವಿಡಿಯೋ ಮಾಡಿದೆ ಅಂತ ಹೇಳ್ತಾ ಇದ್ದಾನೆ ಸಮೀರ್. ಯಾರ ಮುಂದೆ? SIT ಅಧಿಕಾರಿಗಳ ಮುಂದೆ ಈತ ಹೇಳಿದಾನಂತೆ. ಯಾರೋ ಹೇಳಿದ ಕಥೆಯನ್ನ ಕೇಳಿ ವಿಡಿಯೋ ಮಾಡಿದ್ದೆ. ನಿನ್ ತಲೆಯಲ್ಲಿ ಬುದ್ಧಿ ಇರ್ಲಿಲ್ವಾ? ಮತ್ತೆ ಗಂಟಾನುಗಂಟವಾಗಿ ಎಲ್ಲಾ ಕಡೆನೂ ಓಡಾಡ್ಕೊಂಡು ವಿಡಿಯೋ ಮಾಡೋದೇನು? ಕೈಯಲ್ಲಿ ಛತ್ರಿ ಹಿಡ್ಕೊಂಡು ಆ ಛತ್ರಿನ ಏರಿಸಿ ಇಳಿಸಿ ಮಾತಾಡೋದೇನು? ಕಂಪ್ಲೇಂಟ್ ಕೊಟ್ಟಾಗಿದೆ, SIT ಅವ್ರು ನೋಡ್ಕೊಳ್ತಾರೆ. ನೀನೇನಕ್ಕೆ ಹೇಳ್ದಪ್ಪ? ಹಾಗಿದ್ರೆ ಯಾರೋ ಹೇಳಿದ್ರು ಅಂದ್ ಮಾತ್ರಕ್ಕೆ ಏನನ್ನು ಮಾಡ್ಬಿಡ್ತೀಯಾ? ಇನ್ನೊಬ್ಬ ಬಂದು ಇನ್ನೊಂದು ಹೇಳ್ತಾನೆ, ಮಾಡ್ತೀಯಾ ವಿಡಿಯೋನ? ಯಾವುದು ನನಗೆ ತಿಳಿದಿಲ್ಲ, ಆದರೂ ವಿಡಿಯೋ ಮಾಡಿದೆ. ಇದು ಸಮೀರ್ SIT ಮುಂದೆ ಹೇಳಿದಂತಹ ಕತೆ. ಸಮೀರ್ SIT ಮುಂದೆ ಹೇಳಿರುವಂತಹ ವಿಚಾರಗಳು. ನನಗೇನು ತಿಳಿದಿಲ್ಲ, ಯಾರೋ ಏನೋ ಹೇಳಿದ್ರು, ನಾನು ಅದನ್ನ ವಿಡಿಯೋ ಮಾಡಿದೆ ಅಂತ ಈತ ಹೇಳ್ತಾ ಇದ್ದಾನೆ. ಬೇರೆಯವರು ಹೇಳಿದ್ದನ್ನ ಕೇಳಿ ವಿಡಿಯೋ ಮಾಡಿದ್ದೇನೆ ಅಂತ ಸಮೀರ್ SIT ಅಧಿಕಾರಿಗಳ ಮುಂದೆ ಹೇಳಿದಾನಂತೆ. ವೀಕ್ಷಕರೇ, ಪೊಲೀಸ್ ತನಿಖಾಧಿಕಾರಿಯ ಮುಂದೆ ಸಮೀರ್ ಕೊಟ್ಟಿರುವಂತಹ ಹೇಳಿಕೆ, ಯಾರೋ ಹೇಳಿದರು ಅದಕ್ಕೆ ನಾನು ಮಾಡಿದೆ. ಇನ್ನೂ ಒಬ್ರು ಬರ್ತಾರೆ, ಇನ್ನೊಂದು ಕಥೆಯನ್ನ ಹೇಳ್ತಾರೆ, ನೀನ್ ಮಾಡ್ತೀಯಾ? ಇದು ಕೇವಲ ವಿಡಿಯೋ ಆಗಿರದೆ ಆ ಧರ್ಮಸ್ಥಳಕ್ಕೆ ನಡೆದುಕೊಳ್ಳುವರು ಅವರ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಈತ ಮಾಡಿದ್ದಾನೆ. ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡಿದ್ದಾನೆ. ಈಗ ಈಸಿಯಾಗಿ ಹೇಳ್ಬಿಟ್ರೆ ಬಿಟ್ಬಿಡ್ಬೇಕಾಗಿತ್ತನನ್ನ. ಯಾರೋ ಹೇಳಿದ್ರು ಅದಕ್ಕೆ ನಾನು ಮಾಡಿದೆ. ನೀನೇನ್ ಮಾಡ್ತಿದೀಯಪ್ಪ? SIT ಬಹಳ ಗಂಭೀರವಾಗಿ ತಗೋಬೇಕು ಈ ವಿಚಾರವನ್ನ. ಇಂಥವರಿಗೆ ಸರಿಯಾದ ಪಾಠವನ್ನ ಕಲಿಸಬೇಕು. ಏನು ದಾಖಲೆ ಇಲ್ಲದೆ ನಾವು ವಿಡಿಯೋ ಮಾಡಿದ್ರೆ, ಶೋಕಿಗೆ ವಿಡಿಯೋ ಮಾಡಿದ್ರೆ ನಮ್ಮ ಕತೆ ಏನಾಗುತ್ತೆ ಅಂತ ಇಡೀ ದೇಶಕ್ಕೆ, ಜಗತ್ತಿಗೆ ಒಂದು ಸಂದೇಶ ಹೋಗ್ಬೇಕು ಇಲ್ಲಿಂದ. ನಿನ್ನ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದವರಿಗೆ ತಕ್ಕ ಶಾಸ್ತಿ ಆಗ್ತಾ ಇದೆ. ಮನಸೋ ಇಚ್ಛೆ ಆರೋಪ ಮಾಡಿದವರು ಸಿಕ್ಕಿ ಬೀಳ್ತಾ ಇದ್ದಾರೆ. ಇದರ ಮಧ್ಯೆ ಷಡ್ಯಂತ್ರ ಮಾಡಿದವರ ವಿರುದ್ಧ ಹಿಂದೂಗಳು ಕಿಡಿಕಾರಿದ್ದಾರೆ. ಹೇಳಿದಾನೆ, ನೀವು ಇನ್ನೇನ್ ಮಾಡ್ತಿರೋ ಮಾಡಿ, ನ್ಯಾಯಾಲಯದ ಮೆಟ್ಟಿಲುಗಳ ಮೇಲೆ ನಿಮ್ಮ ತೀರ್ಮಾನ ನಾನು ಮಾಡ್ತೀನಿ ಅಂತ. ಸಮೀರ್ ಮುಲ್ಲನ ಕುತಂತ್ರಕ್ಕೆ ಕೊನೆ ಮೊಳೆ. ಬೆಂಗಳೂರಿನಲ್ಲಿ ಗುಡುಗಿದ ಹಿಂದೂಗಳು. ಧರ್ಮಸ್ಥಳ ಉಳಿಸೋಣ ಹೆಸರಿನಲ್ಲಿ ರಕ್ಷಣೆ ಕಾರ್ಯಕ್ರಮ ಬೆಂಗಳೂರಿನ ರಾಘವೇಂದ್ರ ಮಠದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ಚಿಂತಕ ಚಕ್ರವರ್ತಿ ಸೂಲಿಬೆಲೆ, ಇಂದು ವಿಜಯೋತ್ಸವದ ದಿನ. ಸುಳ್ಳುಗಳನ್ನೇ ಸತ್ಯ ಎಂದು ಎಲ್ಲರೂ ಅಂದುಕೊಂಡಿದ್ರು. ಸತ್ಯ ಯಾವುದು ಅಂತ ತಿಳಿಯದೆ ಕೆಲವರು ಹೋರಾಟ ಮಾಡಿದ್ರು. ಸಮೀರ್ ಮುಲ್ಲನ ವಿಡಿಯೋಗಳನ್ನ ಗೊತ್ತಿಲ್ಲದೆ ಶೇರ್ ಮಾಡಿರ್ತೀರಾ, ಆದ್ದರಿಂದ ಮನೆಗೆ ಹೋಗಿ ಅಣ್ಣಪ್ಪನನ್ನ ನೆನೆದು ದೀಪ ಹಚ್ಚಿ ಕ್ಷಮೆ ಕೇಳೋಣ ಅಂದ್ರು. ಸಮೀರ್ ಮುಲ್ಲನ ಕುತಂತ್ರ ಸಮಾಪ್ತಿ. ಕಥೆಗಳನ್ನ ಕೇಳೋದು, ಆ ವೈಭವೀಕರಿಸಿದ ಕಥೆಗಳನ್ನ ನಂಬಿ ಅದಕ್ಕೋಸ್ಕರ ಬದುಕೋದು. ಕೊನೆಗೆ ಏನಾಗುತ್ತೆ ಗೊತ್ತಾ? ಇಲ್ಲಿ ಕೂತಿರೋರ್ಗೆಲ್ಲರಿಗೂ ಒಂದು ವಿಶ್ವಾಸ ಇದೆ. ಏನಿದೆ ಅಂತಂದ್ರೆ, ಸಾರ್ ಧರ್ಮಸ್ಥಳದವರೇ ನಂಬಿಟ್ಟಿದ್ದಾರೆ ಇದನ್ನ. ನೀವು ಉಜಿರೆಗೆ ಹೋಗಿ ಕೇಳಿ, ಅವ್ರಿಗೆ ಗೊತ್ತಿದೆ. ನೀವು ಬೆಳ್ತಂಗಡಿಗೆ ಹೋಗಿ ಕೇಳಿ, ಅವ್ರ ಮನೆಯಲ್ಲೂ ಇವನು ಯಾವ ಮನೆಗೂ ಹೋಗ್ಲಿಲ್ಲ. ಇವನಿಗೆ ಕೂತ್ಕೊಂಡು ಹೇಳೋದು. ಯಾಕೆಂದ್ರೆ ಅವ್ರು ಮಾಡಿರೋ ವಿಡಿಯೋ ನೋಡ್ಬಿಟ್ಟಿದ್ದಾನೆ, ಹುಳ ಕಚ್ಚಿಬಿಟ್ಟಿದೆ. ಯಾವನೋ ಒಬ್ಬ ಮುಲ್ಲಾ ಮಾಡಿರೋ ವಿಡಿಯೋ ನೋಡಿ ನಮ್ಮ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳುವಷ್ಟು ನಮ್ಮ ನಂಬಿಕೆ, ಶ್ರದ್ಧೆ ಹಾಳಾಗಿ ಹೋಗಿದ್ಯಾ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಇವತ್ತು ರಿಲೀಸ್ ಆಗಿ ಬಂದಿರುವಂತ ಮಹೇಶ್ ಶೆಟ್ಟಿ ತಿಮರೋಡಿ ಏನ್ ಹೇಳ್ದ ಗೊತ್ತಾ? ಚಕ್ರವರ್ತಿ ಸೂಲಿಬೆಲೆ ಉಜಿರೆಗೆ ಕಾಲಿಟ್ರೆ ಚಪ್ಪಲಿ ನೋಡಿತೀನಿ ಅಂತ. ಮುಲ್ಲನ ವಿಡಿಯೋ ಶೇರ್ ಮಾಡಿದ್ದೀರಾ?
ಅಣ್ಣಪ್ಪನ ಹೆಸರಿನಲ್ಲಿ ತಪ್ಪು ಕಾಣಿಕೆ ಎತ್ತಿಟ್ಟು ಬಿಡಿ. ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡ್ಬಿಟ್ರೋ, ಯಾರ್ಯಾರು ಗೊತ್ತಿಲ್ಲದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದ್ರೋ, ಯಾರ್ಯಾರು ಗೊತ್ತಿಲ್ಲದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡಬೇಕಾದಾಗ ಇದ್ದು ಇರ್ಬೋದೇನಪ್ಪ, ದೊಡ್ಡವ್ರು ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರೋ, ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೊಂದು ತಪ್ಪು ಕಾಣಿಕೆ ಎತ್ತಿಡಿ, ನಾನು ತಪ್ಪು ಮಾಡ್ಬಿಟ್ನಪ್ಪ, ಒಂದು ಕ್ಷಣವಾದ್ರೂ ಅಪನಂಬಿಕೆ ತಾಳಿ ಬಿಟ್ನಲ್ಲ, ಇದಕ್ಕಿಂತ ದೊಡ್ಡದ ನನ್ನಿಂದ ಆಗಬೇಕಾಗಿದ್ದೇನೂ ಇರಲಿಲ್ಲ, ದಯವಿಟ್ಟು ಕ್ಷಮಿಸಿ ಎಂದು ಪಶ್ಚಾತ್ತಾಪದ ಕಾಣಿಕೆಯನ್ನ ಇವತ್ತೇ ಎತ್ತಿಟ್ಬಿಡಿ. ನಾನು ಮಾಡಿದ್ದೀನಿ ಅದನ್ನ. ಮಟ್ಟಣ್ಣನವರ ಮೊಬೈಲ್ನಲ್ಲಿ ಸಾಕ್ಷಿಗಳು ಸಿಗುತ್ತಿವೆ. ನಾನು ಬಹಳ ಬಾರಿ ಅಂದ್ಕೊಳ್ಳೋದು, ಯಾರಾದ್ರೂ ಮಟ್ಟಣ್ಣನ ಮೊಬೈಲ್ ಆದ್ರೂ ಕದ್ಬಿಟ್ಟು ಪೊಲೀಸರಿಗೆ ಕೊಟ್ಟು ಬಿಟ್ಟಿದ್ರೆ ಸೌಜನ್ಯಗೆ ನಿಜವಾಗ್ಲೂ ನ್ಯಾಯ ಸಿಕ್ಕಿರೋದು. ಯಾಕ್ರಿ ಎಲ್ಲ ಜೇಬಲ್ಲಿದೆ? ಜೇಬಲ್ಲಿರುವಂತ ಪ್ರೂಫ್ ಎಂತವು? ಸುಜಾತ ಭಟ್ ತರದ್ದು. ಭೀಮರೋಡಿ ಎಂಥ ಸುಳ್ಳು ಹೇಳಿದ ಗೊತ್ತಾ? 2013ರಲ್ಲಿ ಒಂದು ಖಾಸಗಿ ಟಿವಿ ಚಾನೆಲ್ ನಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಬಂದು ಮಾತನಾಡ್ತಾ ಏನ್ ಹೇಳಿದ್ರು ಗೊತ್ತಾ? ಈ ಇಡೀ ಪ್ರಕರಣದಲ್ಲಿ ಅಲ್ಲಿವರೆಗೂ ಯಾರಿಗೂ ಅನುಮಾನ ಇರಲಿಲ್ಲ, 1 ವರ್ಷ ಯಾರಿಗೂ ಅನುಮಾನ ಇರಲಿಲ್ಲ. ಇಡೀ ಪ್ರಕರಣದಲ್ಲಿ ಸೌಜನ್ಯಾಳ ರೇಪ್ ಮಾಡಿ ಮರ್ಡರ್ ಮಾಡಿದ್ದು ವೀರೇಂದ್ರ ಹೆಗಡೆಯವರ ತಮ್ಮನ ಮಗ. ಆ ತಮ್ಮನ ಮಗನ ಹೆಸರು ನಿಶ್ಚಲ್ ಜೈನ್ ಅಂತ. ಒಟ್ಟು 3-4 ಜನ ಸೇರಿಸ್ಬಿಟ್ರು, ಎಲ್ಲ ಜೈನ್ ಕಮ್ಯುನಿಟಿ. ಈಗೇನಾಯ್ತು? ಒಂದೇ ನಿಶ್ಚಲ್ ಜೈನ್ ಮಾಹಿತಿಯನ್ನ ಕೊಟ್ಟಿದ್ರು. ಅವ್ರು ಹೇಳಿದ್ರು, ನಾನು ಅವತ್ತಿನ ದಿನ ಇಂಥ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ದರ ಬಿಲ್ ಇದೆ ನನ್ನ ಹತ್ರ ನೋಡಿ, ನಾನು ಇದೆಲ್ಲ ಬಿಲ್ ಟ್ರಾನ್ಸ್ಫರ್ ಮಾಡಿರೋ, ದುಡ್ಡು ಟ್ರಾನ್ಸ್ಫರ್ ಮಾಡಿರೋ ರೆಕಾರ್ಡ್ ಇದೆ ಅಂತ ತಮ್ಮ ಪಾಸ್ಬುಕ್ಕಿನ ರೆಕಾರ್ಡ್ ತೋರಿಸಿದ್ರು. ಆಮೇಲೆ ಹೇಳಿದ್ರು ಗೊತ್ತಾ, ಇವರು ಆ ರೇಪ್ ಮಾಡ್ಲಿಕ್ಕೋಸ್ಕರ ಅಮೆರಿಕಾದಿಂದ ಹೆಲಿಕಾಪ್ಟರ್ ಬಂದು ರೇಪ್ ಮಾಡಿ ಸಾಯಿಸಿ ವಾಪಸ್. ಅಣ್ಣಪ್ಪನ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿದೆ. ನಾನು ಈಗ ಧೈರ್ಯವಾಗಿ ಹೇಳಬಲ್ಲೆ, ಅಣ್ಣಪ್ಪ ಹೇಳಿದಾನೆ, ನೀವು ಇಲ್ಲೇನ್ ಮಾಡ್ತಿರೋ ಮಾಡಿ, ನ್ಯಾಯಾಲಯದ ಮೆಟ್ಟಿಲುಗಳ ಮೇಲೆ ನಿಮ್ಮ ತೀರ್ಮಾನ ನಾನು ಮಾಡ್ತೀನಿ ಅಂತ ಅಣ್ಣಪ್ಪ ಹೇಳಿದ ಮೇಲೆ ಇದು ಯಾರ ಅಡ್ಡ ಬರ್ಲಿಕ್ಕೆ ಸಾಧ್ಯ? ಮ್ಯಾಜಿಕ್ ಅಜ್ಜಿಯ ಮಾತು ಹೀಗಾದ್ರೂ ನಂಬ್ತೀರಾ? ಈಗ ಈ ಅಜ್ಜಿ ಮ್ಯಾಜಿಕ್ ಅಜ್ಜಿ ಬಂದು ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿದಾಗ ಇಷ್ಟು ದಿನ ನಂಬಿಕೊಂಡಿದ್ದನ್ನ ಹೆಂಗೆ ತೆಗೆಯೋದು ಅಂತ ತೆಗಿಲಿಕ್ಕಾಗದೆ ಪ್ರಶ್ನೆ ಕೇಳ್ತಾರೆ. ಧರ್ಮಸ್ಥಳ ಷಡ್ಯಂತ್ರದ ಹಿಂದೆ ಉಗ್ರರ ನೆರಳಿದೆ. ಈ ಪ್ರಕರಣದ ಹಿಂದೆ ಭಯೋತ್ಪಾದಕ ಚಟುವಟಿಕೆಗಳಿವೆ. ಖಂಡಿತವಾಗಿಯೂ ಇದಕ್ಕೆ ವಿದೇಶಿ ಹಣಗಳ ವಿನಿಯೋಗ ಆಗಿದೆ. ಇಲ್ಲಿನ ತನಿಖೆಗಳ ಬಗ್ಗೆ ನಮಗೆ ಯಾವ ಆಕ್ಷೇಪ ಇಲ್ಲ. ನಿಜವಾಗಿಯೂ ಇದು ಎನ್ಐಎ ತನಿಖೆಗೆ ಒಳಪಡಲೇಬೇಕು. ಒಟ್ಟಾರೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದವರು ಲಾಕ್ ಆಗುತ್ತಿದ್ದು ಹಿಂದೂಗಳ ತಾಳ್ಮೆಗೆ ಕೊನೆಗೂ ಜಯ ಸಿಕ್ಕಂತಾಗಿದೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾನು ಕೇವಲ ಪಾತ್ರಧಾರಿ, ಇದರ ಸೂತ್ರಧಾರಿಗಳೇ ಬೇರೆ ಅಂತ ಧರ್ಮಸ್ಥಳ ವಿರುದ್ಧ ಹೆಣೆದಿದ್ದ ಷಡ್ಯಂತ್ರವನ್ನ ಆರೋಪಿ ಬಿಚ್ಚಿಟ್ಟಿದ್ದಾನೆ. ಇದರ ಬೆನ್ನಲ್ಲೇ ಧರ್ಮಸ್ಥಳದಲ್ಲಿ ಅಸಲಿ ಶಿವತಾಂಡವ ಈಗ ಶುರುವಾಗಿದ್ದು, ಕುತಂತ್ರಿಗಳನ್ನ ನೀನೇ ನೋಡ್ಕೊಳಪ್ಪ ಮಂಜುನಾಥ ಸ್ವಾಮಿ ಅಂತ ಹೇಳಿ ಗ್ರಾಮಸ್ಥರು ಹಿಡಿಗಾಯನ್ನ ಹೊಡೆದಿದ್ದಾರೆ. ಧರ್ಮಸ್ಥಳ ಕ್ಷೇತ್ರಕ್ಕೆ ಅಂಟಿದ್ದ ಕಳಂಕ ನಾಶ. ಇಡುಗಾಯಿ ಒಡೆದು ಅಣ್ಣಪ್ಪ ಸ್ವಾಮಿಗೆ ಪೂಜೆ. ಈಗ ಅಸಲಿ ಆಟ ಶುರು. ಆಟ ಅಲ್ಲ, ಶಿವ ತಾಂಡವ ಈ ಸತಿ. ಹೀಗೆ ಬಣ್ಣ ಬಣ್ಣದ ಮಾತುಗಳ ಮೂಲಕ ತಲೆ ಬುಡವಿಲ್ಲದೆ ಬುರುಡೆ ಬಿಟ್ಟಂತೆ ಎಐ ವಿಡಿಯೋ ಮಾಡಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕಿಳಿದಿದ್ದ ಬುರುಡೆ ಗ್ಯಾಂಗ್ನ ಬಂಡವಾಳ ಕುತಂತ್ರ ಒಂದೊಂದಾಗಿ ಬಯಲಾಗ್ತಿದೆ. ಕೈಯಲ್ಲಿ ಬುರುಡೆ ತಂದು ಮುಖಕ್ಕೆ ಮಾಸ್ಕ್ ಧರಿಸಿ ಇಷ್ಟು ದಿನ ರಾಜ್ಯದ ಜನರ ಮುಂದೆ ಕಟ್ಟು ಕಥೆಗಳನ್ನ ಕಟ್ಟಿ ಬುರುಡೆ ಬಿಟ್ಟಿದ್ದು ಕೊನೆಗೂ ಬಯಲಾಗಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಲಿಯಾಸ್ ಚಿನ್ನ ನ್ಯಾಯಾಧೀಶರ ಮುಂದೆ ಎಲ್ಲಾ ಬುರುಡೆ ಸತ್ಯವನ್ನ ಬಯಲು ಮಾಡುತ್ತಿದ್ದು, ಧರ್ಮಸ್ಥಳದ ವಿರುದ್ಧ ರೂಪಿಸಿದ್ದ ಷಡ್ಯಂತ್ರ ಬಟ ಬಯಲಾಗಿದೆ. ಇದರ ಬೆನ್ನಲ್ಲೇ ಧರ್ಮಸ್ಥಳ ಗ್ರಾಮಸ್ಥರು, ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತರೆಲ್ಲ ಕುತಂತ್ರಿಗಳ ವಿರುದ್ಧ ಸಿಡಿದೆದ್ದಿದ್ದು ಈಗ ಅಸಲಿ ಶಿವ ತಾಂಡವ ಅಲ್ಲ, ರುದ್ರ ತಾಂಡವ ಶುರುವಾಗಿದೆ. ಈಡುಗಾಯಿ ಒಡೆದು ಬೇಡಿದ ಧರ್ಮಸ್ಥಳ ಗ್ರಾಮಸ್ಥರು. ಧರ್ಮಸ್ಥಳದ ಗ್ರಾಮದ ಸುತ್ತ 100 ಶವಗಳನ್ನ ಹೂತು ಹಾಕಿದ್ದೇನೆಂದು ಆರೋಪಿಸಿದ್ದ ಚಿನ್ನಯ್ಯ ಅದೆಲ್ಲ ಸುಳ್ಳು ಎಂದು ತಪ್ಪೊಪ್ಪಿಕೊಂಡಿದ್ದಾನೆ. ಆದ್ದರಿಂದ ಅಣ್ಣಪ್ಪ ಸ್ವಾಮಿಗೆ ಧರ್ಮಸ್ಥಳ ಗ್ರಾಮಸ್ಥರು ಈಡುಗಾಯಿ ಒಡೆದು ಪೂಜೆ ಸಲ್ಲಿಸಿದ್ದಾರೆ.
ಷಡ್ಯಂತ್ರ ಹೆಣೆದವರು ಸಿಕ್ಕಿ ಬಿದ್ದಿದ್ದಕ್ಕೆ ಖುಷಿಯಾಗಿದೆ. ನಾನು ಸುಮಾರು ನನ್ನ ವರ್ಷ ಈಗ ಅದನ್ನ 67-68 ಸುಮಾರು 50 ವರ್ಷದಿಂದ ಬರ್ತಾ ಇದ್ದೀನಿ. ನನಗೆ ಅಗಾಧವಾದಂತಹ ಆಘಾತ ಆಗಿತ್ತು. ಇಲ್ಲಿ ಏನು ನಡೆದಿರಲ್ಲ, ಆದ್ರೂ ಸಹ ಸುಳ್ಳು ಕಥೆಗಳನ್ನ ಕಟ್ಟಿ ಈ ಪ್ರಕಾರವಾಗಿ ಧರ್ಮಸ್ಥಳ ಮತ್ತೆ ಸನಾತನ ಧರ್ಮವನ್ನು ಅವಹೇಳನ ಮಾಡಬೇಕು ಅಂತ ಈ ಕಮ್ಯುನಿಸ್ಟ್ ಯಾರು ಇದ್ದಾರೆ ಅವರು ಏನು ಮಾಡ್ತಾ ಇದ್ರು ಅದನ್ನ ನೋಡಿ ನಮಗೆ ನೋವಾಗಿತ್ತು. ನಿನ್ನೆಯಿಂದ ನಮಗೆ ಸಮಾಧಾನ ಆಗಿದೆ. ಹಿಂದೂಗಳನ್ನ ಕೆಣಕಿದರೆ ಸರ್ವನಾಶವಾಗ್ತೀರಿ. ನಮ್ಮ ಧರ್ಮಕ್ಕೆ ನೀವು ಬರಬೇಡಿ. ನಾವು ಯಾರಿಗೂ ನಾವು ತೊಂದರೆ ಕೊಡೋರಲ್ಲ. ನಾವು ಹಿಂದೂಗಳು ಶಾಂತಿಯನ್ನ ಪ್ರತಿಪಾದನೆ ಮಾಡತಕ್ಕಂಥವ್ರು. ನಾವು ನಮ್ಮ ಶಾಂತಿಗೆ ನೀವು ಭಂಗ ತರಬೇಡಿ. ನಮ್ಮನ್ನ ತಾಳ್ಮೆಯನ್ನ ದಯವಿಟ್ಟು ತಾವು ಯಾರನ್ನು ನಾವು ಪರೀಕ್ಷೆ ಮಾಡಬೇಡಿ. ನಮ್ಮ ತಾಳ್ಮೆ ಮೀರಿದರೆ ಮುಂದೆ ನಡೆಯುವಂಥದ್ದು ಅದು ಇಡೀ ಪ್ರಪಂಚ ನೋಡುತ್ತದೆ. ಸರ್ಕಾರ ಮಾಡದ ಕೆಲಸ ಧರ್ಮಸ್ಥಳ ಮಾಡ್ತಿದೆ. ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳ ಹೆಸರೇ ಹೇಳಂಗೆ ಇಲ್ಲಿ ಧರ್ಮ ಯಾವಾಗಲೂ ಮೊದಲಿಂದ ಅನಾದಿ ಕಾಲದಿಂದ ನೆಲೆಸಿದೆ. ಆ ಧರ್ಮಕ್ಕೆ ಧಕ್ಕೆ ಬರ್ತಾ ಇದೆ. ಯಾರು ಧರ್ಮವನ್ನು ರಕ್ಷಿಸಿದ್ದಾರೆ ಅವರನ್ನ ಧರ್ಮ ರಕ್ಷಿಸ್ತಾ ಇದೆ. ಈಗ 72 ವರ್ಷ ನನಗೆ ಸುಮಾರು ನಾನು 18 18ನೇ ವರ್ಷ ವಯಸ್ಸಿನಿಂದ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ. ನಮಗೆ ತುಂಬಾ ಅಭಿಮಾನ ಮಂಜುನಾಥ ಸ್ವಾಮಿ ಮೇಲೆ. ಮತ್ತೆ ಇಲ್ಲಿ ಸರ್ಕಾರ ಮಾಡಿರೋ ಕೆಲಸವನ್ನ ಧರ್ಮಸ್ಥಳ ಮಾಡ್ತಿದೆ. ಮಂಜುನಾಥ ಅಣ್ಣಪ್ಪ ಉತ್ತರ ಕೊಟ್ಟಿದ್ದಾರೆ. ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ನಮಗೊಂದು ಸಂದೇಶವನ್ನು ಕಳಿಸಿದ್ದಾರೆ. ಏನೆಂಬುದಾಗಿ ಅಂತ ತಾವು ಪ್ರಶ್ನೆ ಮಾಡಬಹುದು. ನಾನು ಧರ್ಮವನ್ನು ರಕ್ಷಿಸ್ತಾ ಇರ್ತೀನಿ, ನೀವು ಹೋರಾಟವನ್ನು ಮಾಡ್ತಾ ಇರಿ. ನೀವು ಹಿಂದೂಗಳು ಏನಿದ್ದೀರಿ ಹೋರಾಟವನ್ನು ಮಾಡಿ ಈ ಒಂದು ಕ್ಷೇತ್ರಕ್ಕೆ ಏನ್ ಸತ್ಯ ಕೊಡಬೇಕು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿ ನಮಗೆ ನನ್ನೇನೆ ಉತ್ತರ ಕೊಟ್ಟಿದ್ದಾನೆ ಭಗವಂತ. ಬೇಟೆಯಾಡಲು ಬಂದವರೇ ಬೇಟೆಯಾಗಿ ಹೋದ್ರು ಅನ್ನೋ ಹಾಗೆ ದೂರುದಾರನಾಗಿ ಬಂದ ಚೆನ್ನ ಸದ್ಯ ತಾನೇ ತೋಡಿದ ಹಳ್ಳಕ್ಕೆ ತಾನೇ ಬಿದ್ದಿದ್ದಾನೆ. ಈ ಚೆನ್ನನ್ನ ಮುಂದೆ ಬಿಟ್ಟು ಹಿಂದೆ ಷಡ್ಯಂತ್ರ ನಡೆಸಿದ ಕಾಣದ ಕೈಗಳ್ಯಾವು ಅವರನ್ನೆಲ್ಲ ಒದ್ದು ಒಳಗಾಕಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಬಿಗ್ ಶಾಕ್ ಎದುರಾಗಿದೆ. ಆನ್ಲೈನ್ ಬೆಟ್ಟಿಂಗ್ ಮತ್ತು ಅಕ್ರಮ ಹಣ ವರ್ಗಾವಣೆ ಆರೋಪದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದು ಇದೀಗ ನ್ಯಾಯಾಲಯ ಇಡಿ ಕಸ್ಟಡಿಗೆ ಶಾಸಕರನ್ನ ವಹಿಸಿ ಆದೇಶವನ್ನ ಹೊರಡಿಸಿದೆ. ಕಾಂಗ್ರೆಸ್ ಶಾಸಕ ವೀರೇಂದ್ರನಿಗೆ ಬಿಗ್ ಶಾಕ್. ಕೋಟಿ ಒಡೆಯ ಪಪ್ಪಿ ಇಡಿ ಕಸ್ಟಡಿಗೆ. ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅಕ್ರಮ ಹಣ ವರ್ಗಾವಣೆ ಮತ್ತು ಆನ್ಲೈನ್ ಬೆಟ್ಟಿಂಗ್ ಆರೋಪದ ಮೇಲೆ ವೀರೇಂದ್ರ ಪಪ್ಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಗೇಮಿಂಗ್ ಆಪ್ಗಳ ಮೂಲಕ ಅಕ್ರಮ ಹಣ ವರ್ಗಾವಣೆ ಮತ್ತು ಮನಿ ಲ್ಯಾಂಡರಿಂಗ್ ಆರೋಪದಡಿ ಈ ಕಾರ್ಯಾಚರಣೆಯನ್ನ ನಡೆದಿದೆ. ಬೆಂಗಳೂರಿನ ಕೋರಮಂಗಲದ ಎನ್ಜಿವಿಯಲ್ಲಿರುವಂತಹ 35 ಸಿಸಿಎಚ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದು ಇದೀಗ ಇಡಿ ವಶಕ್ಕೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಇಡಿ ಅಧಿಕಾರಿಗಳು ಶಾಸಕ ವೀರೇಂದ್ರ ಪಪ್ಪಿಯನ್ನ 14 ದಿನಗಳ ಕಸ್ಟಡಿಗೆ ನೀಡುವಂತೆ ಮನವಿಯನ್ನ ಸಲ್ಲಿಸಿದ್ದು, ಆದರೆ ಈಗ ನ್ಯಾಯಾಲಯವು ಆಗಸ್ಟ್ 28ರವರೆಗೆ ಇಡಿ ಕಸ್ಟಡಿಗೆ ಅನುಮತಿಯನ್ನ ನೀಡಿದೆ. ₹6 ಕೋಟಿ ಮೌಲ್ಯದ ಚಿನ್ನಾಭರಣ, ಬೆಳ್ಳಿ, ಲೋಟ, ತಟ್ಟೆ, ದೀಪಗಳ ರಾಶಿ, ಪ್ರತಿಷ್ಠಿತ ಬ್ಯಾಂಕ್ಗಳ ಕಾರ್ಡ್, ಭಂಡಾರ, ₹1 ಕೋಟಿ ಮೌಲ್ಯದ ವಿದೇಶಿ ಕರೆನ್ಸಿ ಪತ್ತೆಯಾಗಿದೆ ದಾಳಿಯಲ್ಲಿ. ನಿನ್ನೆ ವೀರೇಂದ್ರ ಸಂಪತ್ತಿನ ಭದ್ರಕೋಟೆಯನ್ನೇ ಛಿದ್ರವಾಗಿಸಿರುವಂತಹ ಇಡಿ ಅಧಿಕಾರಿಗಳು 12 ಕೋಟಿ ಹಣದ ಜಪ್ತಿಗೆ ಸುಮ್ಮನಾಗಿಲ್ಲ. ಮನೆಯ ಇಂಚಿಂಚನ್ನು ಕೂಡ ಜಾಲಾಡ್ತಾ ಇದ್ದಂತೆ ನಿಧಿಯೇ ಕೈಗೆ ಸಿಕ್ತು ನೋಡಿ. ಪಪ್ಪಿ ಮನೆಯಲ್ಲಿ ಬರೋಬ್ಬರಿ ₹6 ಕೋಟಿ ಮೌಲ್ಯದ ಚಿನ್ನಾಭರಣ ಜಪ್ತಿ ಮಾಡಲಾಗಿದೆ. ಸಾಲದಕ್ಕೆ ಬೆಳ್ಳಿ ಲೋಟ, ದೀಪಗಳ ರಾಶಿಯೇ ಸಿಕ್ಕಿದೆ. ಉಳಿದಂತೆ ಪಪ್ಪಿ ಮನೆ ಕಪಾಟಿನಲ್ಲಿ ಸುರಕ್ಷಿತವಾಗಿದ್ದಂತಹ ₹1 ಕೋಟಿ ಮೌಲ್ಯದ ವಿದೇಶಿ ಕರೆನ್ಸಿಯನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಇದರೊಟ್ಟಿಗೆ ಬ್ಯಾಂಕ್ಗಳ ಕ್ರೆಡಿಟ್, ಡೆಬಿಟ್ ಕಾರ್ಡ್ಗಳ ಭಂಡಾರವೇ ಪತ್ತೆಯಾಗಿತ್ತು. ಕೆಸಿ ವೀರೇಂದ್ರ ಪಪ್ಪಿ ಚಿತ್ರದುರ್ಗ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿದ್ದು, ರಿಯಲ್ ಎಸ್ಟೇಟ್, ಕ್ಯಾಸಿನೋ ಮತ್ತು ಗೇಮಿಂಗ್ ವ್ಯವಹಾರಗಳ ಮೂಲಕ ಆತ ಗಣನೀಯವಾಗಿ ಸಂಪತ್ತನ್ನು ಗಳಿಸಿದ್ದಾನೆ ಅಂತ ಆರೋಪಿಸಲಾಗಿದೆ. ಗೋವಾದ 2 ಕ್ಯಾಸಿನೋಗಳಲ್ಲಿ ಕಾರ್ಡ್ ಗೇಮ್ ಲೈಸೆನ್ಸ್ ಪಡೆದಿದ್ದು
ನೇಪಾಳದಲ್ಲಿ ಕ್ಯಾಸಿನೋವೊಂದನ್ನು ಸ್ಥಾಪಿಸಿದ್ದಾನೆ ಅಂತ ಹೇಳಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ವರದಕ್ಷಿಣೆ ಅನ್ನೋ ಮಹಾಕೂಪಕ್ಕೆ ನೋಯ್ಡಾದಲ್ಲಿ ಮಹಿಳೆ ಬಲಿಯಾಗಿದ್ದಾಳೆ. ಲಕ್ಷ ಲಕ್ಷ ಹಣ ತರುವಂತೆ ಕಿರುಕುಳ ನೀಡಿ ಪತಿಯೇ ಪತ್ನಿಗೆ ಬೆಂಕಿ ಹಚ್ಚಿಕೊಂಡಿದ್ದಾರೆ. ಈ ಅಟ್ಟಹಾಸಕ್ಕೆ ನೋಯ್ಡಾ ಬೆಚ್ಚಿ ಬಿದ್ದಿದೆ. ವರದಕ್ಷಿಣೆಗಾಗಿ ಪತ್ನಿಗೆ ಬೆಂಕಿ ಹಚ್ಚಿ ಕೊಲೆ. ನಾವು ಬೈಕ್ ಚಿನ್ನ ಕೊಟ್ಟರು ತೀರದ ಧನದಾಹ. ಆಕ್ರಂದನ, ಮಗಳನ್ನ ಕಳೆದುಕೊಂಡು ಕುಟುಂಬಸ್ಥರ ರೋಧನೆ. ಈ ದೃಶ್ಯಗಳು ಕಂಡು ಬಂದಿದ್ದು ಗ್ರೇಟರ್ ನೋಯ್ಡಾದಲ್ಲಿ. ಹೌದು, ಗ್ರೇಟರ್ ನೋಯ್ಡಾದ ಸಿರ್ಸಾ ಗ್ರಾಮದಲ್ಲಿ ವರದಕ್ಷಿಣೆಗಾಗಿ ಪತಿಯ ಪತ್ನಿಗೆ ಮಗನಿದ್ರು ಬೆಂಕಿ ಹಚ್ಚಿ ಕೊಂದಿರುವಂತಹ ಘಟನೆ ನಡೆದಿದೆ. ತವರು ಮನೆಯಿಂದ 36 ಲಕ್ಷ ರೂಪಾಯಿ ವರದಕ್ಷಿಣೆ ತರುವಂತೆ ಪೀಡಿಸ್ತಾ ಇದ್ದ ಗಂಡ ಮತ್ತು ಅತ್ತೆ ಸೇರಿಕೊಂಡು 26 ವರ್ಷದ ನಿಕ್ಕಿ ಎಂಬ ಮಹಿಳೆಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಜೀವಂತವಾಗಿ ಸುಟ್ಟು ಹಾಕಿದ್ದಾರೆ. 2016 ಡಿಸೆಂಬರ್ 10ರಂದು ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದ ಸಿರ್ಸಾ ಗ್ರಾಮದ ವಿಪಿನ್ ಮತ್ತು ರೋಹಿತ್ ಅವರನ್ನ ಮೃತ ನಿಕ್ಕಿ ಮತ್ತು ಆಕೆಯ ಸಹೋದರಿ ಕಾಂಚನ್ ವಿವಾಹವಾಗಿತ್ತು. ವಿಪಿನ್ ನಿಕ್ಕಿಗೆ ವರದಕ್ಷಿಣೆಗಾಗಿ ಪೀಡಿಸ್ತಾ ಇದ್ದಂತೆ ಮದುವೆಯ ಸಮಯದಲ್ಲಿ ವರರಿಗೆ ಟಾಪ್ ಮಾಡೆಲ್ ಸ್ಕಾರ್ಪಿಯೋ, ಎಸ್ಯುವಿ, ಬುಲೆಟ್ ಬೈಕ್, ನಗದು, ಚಿನ್ನ ಎಲ್ಲವನ್ನ ಉಡುಗೊರೆಯಾಗಿ ನೀಡಿದ್ದಾಳಂತೆ. ಆದರೂ ವರದಕ್ಷಿಣೆ ತರುವಂತೆ ಒತ್ತಾಯಿಸುತ್ತಿದ್ದ ಗಂಡ ಮತ್ತು ಅತ್ತೆ ಪ್ರತಿದಿನ ನಿಕ್ಕಿ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ರಂತೆ. ಹಣ ತರಲು ನಿರಾಕರಿಸಿದ ನಿಕ್ಕಿ ಮೇಲೆ ಹಲ್ಲೆ ನಡೆಸಿದ ಗಂಡ ವಿಪಿನ್ ಮತ್ತವರ ತಾಯಿ ಸೇರಿಕೊಂಡು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡಿದ್ದಾರೆ. ರಾಕ್ಷಸನ ಕಾಲು ಸೆಳೆದ ಪೊಲೀಸ್ ಗುಂಡು. ಇನ್ನು ವರದಕ್ಷಿಣೆ ಪೀಡಕನನ್ನು ಅರೆಸ್ಟ್ ಮಾಡಿರುವ ಪೊಲೀಸರು ಆರೋಪಿ ವಿಪಿನ್ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಆರೋಪಿಯನ್ನ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋದಾಗ ಪೊಲೀಸರ ಮೇಲೆಯೇ ಹಲ್ಲೆಗೆ ಮುಂದಾದಾಗ ಆರೋಪಿ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. 21 अगस्त 2025 को थाना कासना पर सूचना प्राप्त हुई कि एक व्यक्ति ने अपनी पत्नी को अपने परिवारजनों से मिल के साथ उसके साथ जला के हत्या कर दी है. इस सूचना पर तत्काल पुलिस ने मुकदमा पंजीकृत किया था और कार्रवाई करते हुए मृतका के पति विपिन को अरेस्ट किया था. उससे रिकवरी करने के लिए जिस फ्लेमेबल पदार्थ से उसने मृतका को जलाया था उसकी बोतलें रिकवर करने के लिए जो उसने इधर फेंक दी थी वो रिकवर करने आई थी. बोतलें तो रिकवर हो गई, लेकिन उसी दौरान वो दरोगा की पिस्टल छीनकर भागने का प्रयास किया. पुलिस ने जब उसे घेरा तो उसने पुलिस पे जान से मारने की नियत से फायर किया. ಇನ್ನು ಆರೋಪಿ ವಿಪಿನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಘಟನೆ ಬಗ್ಗೆ ರಿಯಾಕ್ಟ್ ಮಾಡಿದ್ದು ನಾನು ಅವಳನ್ನ ಕೊಂದಿಲ್ಲ, ಈ ಘಟನೆ ಬಗ್ಗೆ ಯಾವುದೇ ಪಶ್ಚಾತ್ತಾಪವಿಲ್ಲ ಅಂತ ಹೇಳಿದ್ದಾನೆ. मुझे नहीं मैंने मारी है. हाँ. ना मैंने कुछ किया है, अपने आप मरी है. अच्छा. और आप पहले भी मारपीट करते थे उससे? मियाँ बीवी में हर जगह लड़ाई होती रहती है, ये कोई आम बात नहीं है. अच्छा. और वो अपने आप लगाई? बस मुझे और कुछ नहीं पता ना. पछतावा है? नहीं, हाँ बहुत पछतावा है. ಪತಿ ವಿಪಿನ್ ಹಾಗೂ ಅವನ ಕುಟುಂಬಸ್ಥರ ಹಣದ ದಾಹಕ್ಕೆ ನಿಕ್ಕಿಯ ಬದುಕು ಭಸ್ಮವಾಗಿದೆ. ಪೊಲೀಸರು ಆರೋಪಿಗಳಿಗೆ ತಕ್ಕ ಶಿಕ್ಷೆ ನೀಡಿ ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಮಾಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈಗ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಎಕ್ಸ್ಪ್ರೆಸ್ ಸುದ್ದಿಗಳನ್ನು. ಬಿಹಾರದಲ್ಲಿ ಬೈಕ್ ಜಾಥಾ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬ ಸಂಸದ ರಾಹುಲ್ ಗಾಂಧಿ ಕೆನ್ನೆಗೆ ಮುತ್ತಿಟ್ಟಿರುವ ವಿಡಿಯೋ ವೈರಲ್ ಆಗಿದೆ. ರಾಹುಲ್ ಬೈಕ್ ಅನ್ನು ತಡೆದು ವ್ಯಕ್ತಿಯೊಬ್ಬ ಕೆನ್ನೆಗೆ ಮುತ್ತಿಟ್ಟಿದ್ದಾನೆ. ಕೂಡಲೇ ಭದ್ರತಾ ಸಿಬ್ಬಂದಿ ಆ ವ್ಯಕ್ತಿಯನ್ನ ದೂರ ತಳ್ಳಿದ್ದಾರೆ. ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆಯನ್ನ ಹಾಡಬಹುದು. ಖಾಸಗಿ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕ ಅಮಿತ್ ಶಾ ಜೊತೆಗೆ ವೇದಿಕೆ ಹಂಚಿಕೋಬಹುದು. ಏನ್ ಬೇಕಾದ್ರೂ ಮಾಡಬಹುದು, ನಾವೇನು ಮಾತಾಡುವಂತಿಲ್ಲ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಕಿಡಿಕಾರಿದ್ದಾರೆ. ಭಾರೀ ಕುತೂಹಲ ಕೆರಳಿಸಿದ್ದ ತುಮಕೂರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕೆಎನ್ ರಾಜಣ್ಣ ಆಧಿಪತ್ಯವನ್ನ ಮತ್ತೆ ಸಾಧಿಸಿದ್ದಾರೆ. ಇವತ್ತು ನಡೆದ 6 ತಾಲೂಕುಗಳ ಚುನಾವಣೆಯಲ್ಲಿ ಎಲ್ಲ 6 ಕಡೆ ಕೆಎನ್ ರಾಜಣ್ಣ ಬೆಂಬಲಿಗರೇ ಗೆದ್ದು ಬೀಗಿದ್ದಾರೆ. ಇದರೊಂದಿಗೆ ರಾಜಣ್ಣ ಮತ್ತೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಲಿದ್ದಾರೆ. ತಮಿಳುನಾಡು ಸಿಎಂ ಸ್ಟಾಲಿನ್ ಅವರನ್ನ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅಂಕಲ್ ಅಂತ ಸಂಬೋಧಿಸಿದ್ದಾರೆ.
ರಾಜಕೀಯ ಪಕ್ಷವನ್ನ ಸ್ಥಾಪಿಸಿದ್ದಾರೆ ಅನ್ನೋ ಕಾರಣಕ್ಕೆ ಮನಸ್ಸೋ ಇಚ್ಛೆ ಮಾತಾಡೋದು ತಪ್ಪು ಅಂತ ಡಿಎಂಕೆ ಕಿಡಿಕಾರಿದೆ. ಹತ್ತೇ ದಿನಕ್ಕೆ ಜೈಲಲ್ಲಿ ನಟ ದರ್ಶನ್ ಕಂಗಾಲಾಗಿದ್ದಾರೆ. ದರ್ಶನ್ ಮೇಲೆ ಬಾಡಿ ಕ್ಯಾಮೆರಾ ಕಣ್ಗಾವಲು ಇರಿಸಲಾಗಿದೆ. ಸೆಲ್ನಿಂದ ಹೊರಬರೋದಕ್ಕೆ ಬಿಡ್ತಾ ಇಲ್ಲ ಅಂತ ದೂರಿದ್ದಾರೆ. ವಕೀಲರ ಮೂಲಕ ಕೋರ್ಟ್ಗೆ ಮನವಿಯನ್ನ ಮಾಡಿದ್ದು ಟಫ್ ರೂಲ್ಸ್ಗೆ ಜೈಲಲ್ಲೇ ತಂಡ ಹೊಡೆದಿದ್ದಾನೆ ದರ್ಶನ್. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.